ನಮಸ್ಕಾರ, ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರೋಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಲುಪಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಅದರ ಜೊತೆಗೆ ಇವತ್ತಿನ ವಿಷಯ ಏನು ಅಂತ ಅಂದರೆ ಡಿಜಿಟಲ್ ಫ್ರಾಡ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಏನಪ್ಪ ಡಿಜಿಟಲ್ ಫ್ರಾಡ್ ಅಂತ ಅಂದರೆ, ಸೊ ನೀವೆಲ್ಲ ಕೇಳಿರ್ತೀರಾ, ನೀವು ಇಷ್ಟೊಂದು ಲಾಟ್ರಿ ಗೆದ್ದಿದ್ದೀರಾ ಅಂತ ನಿಮಗೆ ಮೆಸೇಜ್ ಬರುತ್ತೆ, ಕಾಲ್ ಬರುತ್ತೆ, ಅಥವಾ ನಿಮ್ಮ ATM ಪಿನ್ ಹೇಳಿ ಅಂತ ಬಂದಿರುತ್ತೆ, ನಿಮ್ಮ ATM ಎಕ್ಸ್ಪೈರ್ ಆಗುತ್ತೆ ಅಂತ ಬಂದಿರುತ್ತೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಅಪ್ಗ್ರೇಡ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಡೀಟೇಲ್ಸ್ ಕೊಡ್ರಿ ಅಂತ ಬಂದಿರುತ್ತೆ. ಸೊ ಇವರೆಲ್ಲ ಯಾಕೆ ಕಾಲ್ ಮಾಡ್ತಾರಪ್ಪ ಅಂತಂದರೆ, ನಿಮ್ಮ ಕಡೆಯಿಂದ ನಿಮ್ಮ ಡೀಟೇಲ್ಸ್ನ ತೊಗೊಂಡು ನಿಮ್ಮ ಬ್ಯಾಂಕಲ್ಲಿರೋ ಹಣನ ಖಲ್ಲಾಸ್ ಮಾಡ್ತಾರೆ. ಸೊ ಈ ರೀತಿ ಆಗುವಂಥ ಫ್ರಾಡ್ಗಳ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನು ಕೊಡ್ತೀನಿ. ಸೊ ಹೇಗೆಲ್ಲ ಫ್ರಾಡ್ಗಳು ಆಗ್ತಿರುತ್ತೆ. ಡಿಜಿಟಲ್ ಫ್ರಾಡ್ ಅಂದರೆ ಬರೀ ಈ ರೀತಿ ಬ್ಯಾಂಕ್ ಅಕೌಂಟ್ ರಿಲೇಟೆಡ್ ಅಷ್ಟೇ ಇರೋದಿಲ್ಲ. ಕೆಲವೊಂದು ಸಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಫ್ರಾಡ್ಗಳಾಗುತ್ತೆ. ಸೊ ಅಲ್ಲಿ ಕೂಡ ಕೆಲವೊಂದು ಸಲ ಅಕೌಂಟನ್ನ ಹ್ಯಾಕ್ ಮಾಡಿ, ಸೊ ನಿಮ್ಮ ಅಕೌಂಟಿಂದ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫಾಲೋವರ್ಸಿಗೆಲ್ಲ ಮೆಸೇಜ್ ಹೋಗ್ತಾ ಇರುತ್ತೆ. ಸೊ ಅವ್ರಿಗೆ ನಿಮ್ಮ ಒಂದು ಇಷ್ಟೊಂದು ಅಕೌಂಟಿಗೆ ದುಡ್ಡು ಹಾಕಿ ಅಂತೆಲ್ಲ ಮೆಸೇಜ್ ಹೋಗುತ್ತೆ. ಅದಕ್ಕೆ ಕೂಡ ಸಾಕಷ್ಟು ಜನ ಬಲಿಯಾಗಿರ್ತಾರೆ. ಸೊ ಇದೆಲ್ಲ ಹೇಗಾಗುತ್ತೆ, ಸೊ ಏನೇನೆಲ್ಲ ಮಾಡ್ತಾರೆ ಅಂತ ವಂಚಕರು, ಸೊ ನೀವು ಅದನ್ನು ಹೇಗೆ ಜಾಗರೂಕರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ನೀವು ಕೂಡ ಫೋನ್ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದ್ರ ಬಗ್ಗೆನೂ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ, ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ಇವತ್ತು ಡಿಜಿಟಲ್ ಫ್ರಾಡ್ ಅಂತ ಅಂದರೆ ಒಂದೇ ರೀತಿ ಫ್ರಾಡ್ ಅಂತ ಆಗ್ತಾ ಇರೋದಿಲ್ಲ. ಅಂದರೆ ಇವಾಗ ನಿಮಗೆ ಇಮೇಲ್ ಮುಖಾಂತರ ಕೆಲವೊಂದು ಮೆಸೇಜಸ್ ಬರುತ್ತೆ. ಸೊ ಇಷ್ಟೊಂದು ನೀವು ಲಾಟ್ರಿಯನ್ನು ಗೆದ್ದಿದ್ದೀರಾ, ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಡೀಟೇಲ್ಸ್ ಕಳಿಸ್ಕೊಡಿ ನಮಗೆ, ನಿಮ್ಮ ಬ್ಯಾಂಕ್ ಅಕೌಂಟ್ದು, ಸೊ ನಿಮಗೆ ಅದಕ್ಕೆ ದುಡ್ಡು ಹಾಕ್ತೀವಿ ಅಂತ ಹೇಳ್ತಾರೆ. ಸೊ ನೀವು ಡೀಟೇಲ್ಸ್ ಕಳಿಸ್ಕೊಟ್ರಿ ಅಂತಂದರೆ ಬ್ಯಾಂಕಲ್ಲಿರೋದೆಲ್ಲ ದುಡ್ಡು ಅವ್ರು ತೊಗೊಂಡ್ಬಿಡ್ತಾರೆ. ಸೊ ಈ ರೀತಿ ಎಲ್ಲ ಹೇಗಾಗುತ್ತೆ, ಸೊ ಏನೆಲ್ಲ ನೀವು ಕ್ರಮಗಳನ್ನು ತಗೊಳ್ಬೇಕು, ಸೊ ಈ ರೀತಿ ಆಗಬಾರ್ದು ಅಂತ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಕರೆಕ್ಟಾಗಿ ಡೀಟೇಲ್ಸಾಗಿ ಎಲ್ಲ ಹೇಳ್ತೀನಿ. ಸೊ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್, ಅಂಬಿಕಾ. ಹೇಗಿದ್ದೀರಾ ಅಂಬಿಕಾ ಅವರೇ? ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಏನ್ ಮಾಡಿದ್ರಿ ನೀವು ಸ್ಯಾಟರ್ಡೆ ಸಂಡೇ ನಿನ್ನೆ? ಬೋರ್ ಆಯ್ತು ಮೇಡಮ್. ನಾವು ನಿನ್ನೆ ಆದ್ರೂ ಪ್ರೋಗ್ರಾಮ್ ಬರುತ್ತೆ ಅಂತ ನೋಡಿದ್ವಿ, ನಿನ್ನೆನೂ ಬರ್ಲಿಲ್ಲ. ಓಕೆ, ಆಯ್ತು ಹಂಗೆ. ಸಂಡೇ ಸಾಟರ್ಡೆ ಎಲ್ಲ ಮನೇಲೇ ಇದ್ವಿ, ಎಲ್ಲಿ ಹೋಗಿಲ್ಲ. ಮನೇಲೇ ಇದ್ವಿ. ಮನೆಯಲ್ಲೇ ಇದ್ರಿ, ರೆಸ್ಟ್ ಮಾಡಿದ್ರಿ? ಹಾ ಮೇಡಮ್. ಓಕೆ. ಸೊ ನೀವು ರಜೆಗಳು ಸಿಕ್ಕರೆ ರಜದಲ್ಲಿ ಏನ್ ಮಾಡಕ್ ಇಷ್ಟಪಡ್ತೀರಾ ಯೂಶಲಿ? ಏನಿಲ್ಲ, ಮನೇಲೆ ಎಲ್ರು ನಾವು ಫ್ಯಾಮಿಲಿ ಬಾಳ ಇದೆಲ್ಲ ಅವು ಇವು ಏನಾದ್ರು ಸ್ಪೆಷಲ್ ಆಗಿ ಅಡಿಗೆ ಮಾಡ್ಕೊಂಡು ಮನೇಲೆ ಊಟ ಮಾಡ್ಕೊಂಡಿರ್ತೀವಿ. ಓಕೆ. ಸೊ ಮನೇಲಿ ಆಟ ಆಡ್ತೀರಾ ನೀವು, ಗೇಮ್ಸ್ ಏನಾದ್ರು? ಗೇಮ್ಸ್ ಅಂದ್ರೆ ಅಂತ ಏನಿಲ್ಲ ಮೇಡಮ್, ಹುಡುಗರು ಆಟ ಆಡ್ತಾರೆ, ನಾವು ಅದೇ ಅಡಿಗೆ ಅದು ಮಾಡ್ಕೊಂತ ಇರ್ತೀವಿ. ಓಕೆ. ಸೊ ಅಷ್ಟರಲ್ಲೇ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಓಕೆ. ಸೊ ನಿಮ್ಗೊಂದು ಪ್ರಶ್ನೆ ಇದೆ ಇವತ್ತು. ಹೇಳಿ ಮೇಡಮ್. ಸೊ ಯಾರಾದ್ರೂ ನಿಮ್ಗೆ ಫೋನ್ ಮಾಡಿ ನೀವು ಒಂದು ಇಷ್ಟು ಲಕ್ಷ ಗೆದ್ದಿದ್ದೀರಾ ಲಾಟ್ರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕೇಳಿದ್ರೆ, ಸೊ ಅವ್ರಿಗೆ ಹೆಂಗ್ ಉತ್ತರ ಕೊಡ್ತೀರಾ, ಏನ್ ಹೇಳ್ತೀರಾ ಅವ್ರಿಗೆ? ಆತರ ಏನು ಇವಾಗೆಲ್ಲ ಎಲ್ಲಿದೆ ಮೇಡಮ್ ಆತರ? ಇಲ್ಲ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಆ ರೀತಿ ಏನಾದ್ರು ಬಂತು ಅಂದ್ರೆ, ಸೊ ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತೀರಾ ನೀವು? ಇಲ್ಲ, ನಮ್ ಮೊದ್ಲೇ ಆತರ ಏನಾದ್ರು ಬಂದ್ರೆ ನನ್ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಓಕೆ. ಇಲ್ಲ, ನಮ್ಮ ಮನೆ ಇರ್ತಿದ್ದು ನಂಬರು ನಾವೆಲ್ಲ ಅಂಬಿಕಾ ಅಂತ ಫಸ್ಟ್ ಕೇಳ್ಬಿಡ್ತಾರ, ನಾವೆಲ್ಲ ಅಂತ ಹೇಳ್ಬಿಡ್ತೀವಿ. ಅವ್ರಿಲ್ಲ ಫೋನ್ ಗೊತ್ತಾಗ್ಬಿಡತ್ತಲ್ಲ, ಅದು ನಂಬರ್ ಬೇರೆ ಅನ್ನೋನ್ ನಂಬರ್ ಇಂದ ಬಂದಿರುತ್ತಲ್ಲ. ಓಕೆ. ಆಗ ಬಂದಾಗ ಏನ್ ಮಾಡ್ತೀವಿ, ಅಂಬಿಕಾ ಅವ್ರ ಮಾತಾಡ್ತಿರೋದು, ನಿಮಗೆ ಈ ತರ ಹಂಗೆ ಅಂತಾರ, ಅವ್ರಿಲ್ಲ ಆಚೆ ಹೋಗಿದ್ದಾರೆ ಅಂತಂದು ಬೇಗ ಕಾಲ್ನ ಡಿಸ್ಕನೆಕ್ಟ್ ಮಾಡ್ಬಿಡ್ತೀವಿ. ಓಕೆ. ಸೊ ನಿಮ್ಗೆ ರಿಸ್ಕ್ ತಾನಕ್ ಹೋಗಲ್ಲ, ರಿಸ್ಕ್ ಮಾಡಲ್ಲ ಅದಕ್ಕೆ ಜಾಸ್ತಿ. ಅದಕ್ಕೆ ಅವ್ರು ಹೇಳಿದಕ್ಕೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ನಮ್ಮ ಮನೆಯವ್ರ ಆಯ್ತು, ನಮ್ಮ ಯಜಮಾನ್ರ ಆಯ್ತು, ಅವರು ಹಂಗೆ ಮಾಡ್ತಾರೆ. ಇಂಟ್ರೆಸ್ಟ್ ನಮಗೆ ಹಾಗೆ ಹೀಗೆ ಅಂತ ಹೇಳಿ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಒಂದ್ 10-15 ಸೆಕೆಂಡ್ ಒಳಗೆ ಕಟ್ ಮಾಡ್ಬಿಡ್ತೀವಿ, ಕಾಲ್ ಕಟ್ ಮಾಡ್ಬಿಡ್ತೀವಿ. ಓಕೆ. ಸೊ ಬೇಗ ಅವಾಯ್ಡ್ ಮಾಡ್ತೀರಾ ಒಟ್ಟು? ಅವಾಯ್ಡ್ ಮಾಡ್ಬಿಡ್ತೀವಿ, ತಲೆನೇ ಕೆಡ್ಸ್ಕೊಳಲ್ಲ ಅವರು. ಓಕೆ. ಸೊ ಅನ್ನೊಂದನ್ನ ರಿಸೀವ್ ಮಾಡ್ಬೇಡ ಅಂದ್ಬಿಡ್ತಾರೆ. ಅಕಸ್ಮಾತ್ ರಿಸೀವ್ ಮಾಡಿ ಆತರ ಬಂತು ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಮ್ದು ಇಲ್ಲ, ನಮ್ಗೆ ಆತರದ್ದು ಏನು ಬಂದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಕಾಲ್ನ ಡಿಸ್ಕನೆಕ್ಟ್ ಮಾಡ್ಬಿಡ್ತೀವಿ. ಓಕೆ. ಸೊ ಅದ್ರ ಮೋಸ ಹೋಗ್ತಾ ಇರ್ತಾರಲ್ಲ ಅವರಿಗೆಲ್ಲ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನನ್ಗೆ ಅಷ್ಟ ಐಡಿಯಾ ಇಲ್ಲ ಮೇಡಮ್. ಓಕೆ. ಸೊ ಅವ್ರಿಗೆ ಏನಾದ್ರು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅದರ ಫೋನ್ ಬಂದ್ರೆ ಅಂತ ಏನಾದ್ರು? ಅದೇ ನಾವು ಹಿಂಗ್ ಹೇಳ್ತೀವಲ್ಲ, ನಮ್ಮ ಅತ್ತೆ ಆಯ್ತು, ನಮ್ಮ ಮಾವ ಆಯ್ತು, ಹಿಂಗ್ ಕಾಲ್ ಬರುವಾಗನೇ ಈ ತರ ನಂಬರ್ ಅಂದಾಗ ರಿಸೀವೇ ಮಾಡಕ್ ಹೋಗಲ್ಲ ಅವರು. ಓಕೆ. ಆತರ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ, ಹಂಗಾಗಿ ನಾವು ರಿಸೀವೇ ಮಾಡಕ್ ಹೋಗಲ್ಲ ಅನ್ನೋ ನಂಬರ್ನ. ಓಕೆ. ಸೊ ಸರ್ ಹಾಡು ಹೇಳ್ತೀರಾ ಹಾಗಾದ್ರೆ ನೀವು? ಹಾ ಮೇಡಮ್, ಹೇಳ್ತೀವಿ. ಹೇಳಿ. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯ
ಮರೆಯದಿರಿ. ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯು ಬರಸಿಡಿಲೋ ನೀ ನಡೆಯುತ್ತಿರು. ಅಷ್ಟೇ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಅವರೇ. ಹೇಳಿ, ಇವತ್ತು ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತ ನೀವು? ಏನು ಇಲ್ಲ ಮೇಡಮ್, ಯಾರೆಲ್ಲ ಟಿವಿ ನೋಡ್ತಿದಾರ ಅವ್ರಿಗೆಲ್ಲರಿಗೂ ಹಾಯ್ ಹೇಳ್ಬಿಡ್ರಿ. ಓಕೆ. ಸ್ಪೆಷಲ್ ನಮ್ಮ ಮಳೆಯಂಗ ಒಂದು ಹಾಯ್ ದಕ್ಷಿತ್ ಅಂತ ಹೇಳ್ಬಿಟ್ಟು, ಓಕೆ. ಅವನು ವೇದಾಂತ, ನಂದನ್ ಕುಮಾರ್ ಅಂತ ಅದ್ರ ಇವ್ರು ನಮ್ಮ ಮಳೆಯಂದ್ರು, ನಮ್ಮ ಅಣ್ಣನ ಮಕ್ಳು, ಅವ್ರಿಗೆಲ್ರಿಗೂ ಹಾಯ್ ಹೇಳ್ಬಿಡ್ರಿ. ವೇದಾಂತ್, ರಕ್ಷಿತ್ ಹಾಗೆ ನಂದನ್ ಕುಮಾರ್ ಅವ್ರಿಗೆ ನಿಮ್ ಕಡೆಯಿಂದ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಹಾಗೆ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಇವತ್ತು ಅಂಬಿಕಾ ಅವ್ರ ಕಡೆಯಿಂದ ಗುಡ್ ಈವ್ನಿಂಗ್. ಓಕೆನಾ? ಓಕೆ ಮೇಡಮ್. ನಮ್ಗೆ ನಿಮ್ ಕಾಲ್ ಡೈಲಿ ಇರ್ಬೇಕು ಮೇಡಮ್ ಪ್ರೋಗ್ರಾಮ್. ಏನೋ ಒಂಥರ ಬೋರ್ ಆಗ್ತದೆ, ಒಂದ್ ದಿವಸ ಇಲ್ದಿದ್ರು. ನಿನ್ನೆ ಅಲ್ಲಿಗೂ ಬೇರೆದು 1ನೇ ತಾರೀಕಿಂದು ಹಾಕಿದ್ರಿ, ಅದನ್ನೇ ನೋಡಿದೀವಿ ನಾವು ನಿನ್ನೆ ಬೆಳಗ್ಗೆ ಸಂಜೆ. ಓಕೆ, ಅದು ನಿನ್ನೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ನಮಗೆ ಇದು ಆಗುತ್ತೆ, ಯಾಕಂದ್ರೆ ಡೈಲಿ ಅದಕ್ಕೆ ಅಡಿಟ್ ಆಗ್ಬಿಟ್ಟಿದೀವ. ವಾವ್, ಪ್ರೋಗ್ರಾಮ್ ಕಾಲ್ ಬರ್ದಿದ್ರು ಪ್ರೋಗ್ರಾಮ್ ಮಾತ್ರ ನೋಡ್ತೀವಿ ನಾವು, ಕಾಲ್ ಸಿಗ್ದಿದ್ರು. ಓಕೆ, ಕ್ಷಮಿಸಿ, ನಿನ್ನೆ ಪ್ರೋಗ್ರಾಮ್ ಮಾಡ್ಸಕ್ ಆಗ್ಲಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ಮಿಸ್ ಮಾಡಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಅವರೇ, ನೀವು ಹೀಗೆ ಸಪೋರ್ಟ್ ಮಾಡ್ತೀರಿ. ಓಕೆ ಮೇಡಮ್, ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಸರ್ ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಗೆ ಹ್ಯಾಂಡಲ್ ಮಾಡ್ತಾ ಇರೋ ರೀತಿ ಕರೆಗಳು ಬಂದರೆ ಅನ್ನೋದ್ರ ಬಗ್ಗೆ ಅವರು ಕೂಡ ಹೇಳಿದರು. ಸೊ ಬರೀ ಕರೆಗಳಂತ ಅಲ್ಲ, ಸೊ ಮೆಸೇಜಸ್ ಕೂಡ ಬರ್ತಿರುತ್ತೆ, ಅದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೆ. ಬರೀ ಲಾಟ್ರಿ ಅಂತ ಅಷ್ಟೇ ಮೆಸೇಜಸ್ ಬರಲ್ಲ. ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ, ನಿಮ್ಮ ಸಿಮ್ ಅಪ್ಗ್ರೇಡ್ ಮಾಡ್ತೀವಿ ಅಂದರೆ ನಿಮಗೆ 3G ಸಿಮ್ ಇರುತ್ತೆ, ಸೊ 4Gಗೆ ಮಾಡ್ಕೊಡ್ತೀವಿ. 4G ಸಿಮ್ ಇರುತ್ತೆ, ನೀವು 5G ಮಾಡ್ಕೊಡ್ತೀವಿ. ಸೊ ಇದಕ್ಕೆ ನೀವು ಇಷ್ಟೊಂದು ಡೀಟೇಲ್ಸ್ ಹೇಳಬೇಕು ಅಂತ ಹೇಳಿ ಡೀಟೇಲ್ಸ್ನ ನಿಮ್ಮ ಹತ್ರ ತೊಗೋತಾರೆ. ಸೊ ಒಂದು ಡೇ ನಿಮ್ಮ ಫೋನ್ನ ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿ ಇಟ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಇನ್ನೊಂದು ಸಿಮ್ನ ಮಾಡ್ಕೊಳ್ತಾರೆ. ಸೊ ನಿಮ್ಮ ಸಿಮ್ ಥರದ ಇನ್ನೊಂದು ಸಿಮ್ ಮಾಡ್ಕೋತಾರೆ. ಸೊ ಅದರಿಂದ ಅವರು ಫ್ರಾಡ್ಗಳನ್ನ ಮಾಡ್ತಾರೆ, ಬ್ಯಾಂಕ್ ಅಕೌಂಟ್ನ ಹ್ಯಾಕ್ ಮಾಡ್ತಾರೆ. ಸಾಕಷ್ಟು ರೀತಿಗಳಿದೆ. ಫಿಶಿಂಗ್ ಅಂತ ಕೂಡ ಒಂದು ರೀತಿ ಇದೆ. ಸೊ ಅಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ, ನೀವು ಬ್ಯಾಂಕ್ ಸೈಟಲ್ಲಿ ಜಾಸ್ತಿ ಅಪ್ಲೈ ಮಾಡಿರ್ತೀರ. ಅಂದರೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಈಗ ಅಮೆಝಾನ್ ಇರುತ್ತೆ ವೆಬ್ಸೈಟ್. ಸೊ ಅಮೆಝಾನ್ ವೆಬ್ಸೈಟಲ್ಲಿ ನೀವು ಜಾಸ್ತಿ ಒಂದು ಶಾಪಿಂಗ್ ಮಾಡ್ತಾ ಇರ್ತೀರಾ. ಸೊ ಅದೇ ರೀತಿ ಇನ್ನೊಂದು ನಿಮಗೆ ಲಿಂಕ್ ಬರುತ್ತೆ, ಅದು ಮೇನ್ ವೆಬ್ಸೈಟಿಂದ ಇರಲ್ಲ, ಹೊರಗಡೆಯಿಂದ ಬಂದಿರುತ್ತೆ. ಸೊ ನೀವು ಅದರಲ್ಲಿ ಕ್ಲಿಕ್ ಮಾಡಿ ಅದರಲ್ಲಿ ನೀವು ಪೇಮೆಂಟ್ ಎಲ್ಲ ಪ್ರೊಸೀಡ್ ಮಾಡಿದ್ರಿ ಅಂತ ಅಂದರೆ, ಆನ್ಲೈನ್ ಪೇಮೆಂಟ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ, ಅವರು ನಿಮ್ಮ ಒಂದು ಡೀಟೇಲ್ಸ್ನ ತಗೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ನ ಹ್ಯಾಕ್ ಮಾಡ್ತಾರೆ. ಸೊ ಅಫಿಷಿಯಲ್ ವೆಬ್ಸೈಟ್ಗಳನ್ನು ಬಿಟ್ಟು ಬೇರೆ ಎಲ್ಲೇ ನಿಮಗೆ ಲಿಂಕ್ಗಳು ಬಂದರೂ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ, ಕ್ಲಿಕ್ ಮಾಡಬೇಡಿ. ಸೊ ಮೋಸ್ಟ್ ಆಫ್ ದ ಟೈಮ್ ಈ ರೀತಿ ತಪ್ಪುಗಳೆಲ್ಲ ಚೆನ್ನಾಗಿ ಓದಿರೋರು ಅಥವಾ ಚೆನ್ನಾಗಿ ಮೊಬೈಲ್ನ ಚೆನ್ನಾಗಿ ಯೂಸ್ ಮಾಡ್ತಿರೋರೇ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಗೊತ್ತಿಲ್ಲದವ್ರಿಗೆ ಈ ರೀತಿ ತಪ್ಪುಗಳು ಆಗಕ್ಕೆ ಸಾಧ್ಯ ಇರಲ್ಲ. ಬಟ್ ಗೊತ್ತಿದ್ರೂ ಕೂಡ ತಪ್ಪುಗಳನ್ನ ಸಿಕ್ಕಾಕೊಂತಾರೆ ಸಾಕಷ್ಟು ಜನ. ಸ್ವಲ್ಪ ಜಾಗರೂಕತೆಯಿಂದ ನಾವು ಕೂಡ ಇರಬೇಕಾಗುತ್ತೆ. ಸಾಕಷ್ಟು ವಿಡಿಯೋಸ್ಗಳು ಕೂಡ ಇದೆ ಈ ಒಂದು ವಿಷಯದ ಮೇಲೆ, ನೀವು ನೋಡ್ತಾ ಇರ್ತೀರಾ. ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಹೇಳ್ತಾ ಇರ್ತಾರೆ ಈ ರೀತಿ ಫ್ರಾಡ್ಗಳಾದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾವು ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ, ಯಾಕಂದರೆ ನಮ್ಮ ದುಡ್ಡು ನಮ್ಮ ಕೈಯಲ್ಲಿರುತ್ತೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಅದಕ್ಕೂ ಮೊದಲು ಇನ್ನೊಂದು ಥರದ್ದು ನಿಮಗೆ ಏನೇನು ಪ್ರಾಬ್ಲಮ್ಗಳು ಬರ್ಬೋದು ಅಂತಂದರೆ, ನಿಮಗೆ ಕರೆ ನೀವು ಎಲ್ಲರೂ ಒಂದು ಕಡೆ ಡೀಟೇಲ್ಸ್ನ ಫಿಲ್ ಮಾಡಿರ್ತೀರಾ. ಯಾವುದೋ ಒಂದು ವೆಬ್ಸೈಟಲ್ಲಿ ನೀವು ಎಲ್ಲಿಗಾದ್ರೂ ಒಂದು ಅಪ್ಲಿಕೇಶನ್ ಹಾಕೋಂಥ ಟೈಮಲ್ಲಿ ಆಗಿರ್ಬೋದು. ಸೊ ಬೇರೆ ಕಡೆ ಎಲ್ಲೋ ಒಂದು ಕಡೆ ನಿಮ್ಮ ನಂಬರ್ ಸಿಕ್ಕಿರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಸಿಕ್ಕಿರುತ್ತೆ, ನಿಮ್ಮ ಫೋನ್ ನಂಬರ್ ಸಿಕ್ಕಿರುತ್ತೆ, ಡೇಟ್ ಆಫ್ ಬರ್ತ್ ಸಿಕ್ಕಿರುತ್ತೆ. ಸೊ ಈ ಒಂದು ಲಿಸ್ಟ್ನ ಇಟ್ಕೊಂಡು ನಿಮಗೆ ಕರೆ ಮಾಡ್ತಾರೆ. ಸೊ ಅರ್ಧ ಡೀಟೇಲ್ಸ್ ಅವ್ರು ಹೇಳೋದಕ್ಕೆ ಸೊ ಅವ್ರು ನಿಜಾನೇ ಹೇಳ್ತಿರ್ಬೋದು ಅಂತ ಅನಿಸುತ್ತೆ. ಸೊ ಮುಂದಿನ ಡೀಟೇಲ್ಸ್ ನಾವು ಹೇಳ್ತೀವಿ. ಸೊ ಈ ರೀತಿ ಎಲ್ಲ ಮಾಡ್ಕೋಬಾರ್ದು, ಯಾಕಂದರೆ ನಮ್ಗೆ ಒಂದು ಗೊತ್ತಾಗಬೇಕು ಯಾರು ಕರೆ ಮಾಡ್ತಿದ್ದಾರೆ ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ಬ್ಯಾಂಕ್ ಅವ್ರು ನಿಮಗೆ ಕಾಲ್ ಮಾಡೋದಿಲ್ಲ. ಎಸ್ಪೆಷಲಿ ಕ್ರೆಡಿಟ್ ಕಾರ್ಡಿಂದ ಏನಾದರೂ ನೀವು ಅವರಿಗೆ ಅಪ್ಡೇಟ್ ಮಾಡಬೇಕು ಅನ್ನೋದಾಗಿರ್ಬೋದು, ಸೊ ಡೆಬಿಟ್ ಕಾರ್ಡಿನ ಏನಾದ್ರು ಅಪ್ಡೇಷನ್ ಆಗಿರ್ಬೋದು, ಯೂಶಲಿ ಬ್ಯಾಂಕ್ ಅವ್ರು ನಿಮಗೆ ಕಾಲ್ ಮಾಡಲ್ಲ. ಸೊ ಅಲ್ಲೇ ಗೊತ್ತಾಗುತ್ತೆ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಸೊ ಅದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಯಾರಿಗೂ CVV ಆಗಲಿ, ನಿಮ್ಮ OTP ಆಗಲಿ, ಸೊ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ನಂಬರ್ ಆಗಲಿ ಕೊಡಬೇಡಿ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಸೊ ನೀವು ಕೂಡ ಹೇಳ್ಬೋದು, ನಿಮ್ಗೆ ಏನಾದ್ರು ಅದೇ ರೀತಿ ಡಿಜಿಟಲ್ ಫ್ರಾಡಿಂದ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ, ನಿಮಗೂ ಯಾರಾದರೂ ಕರೆ ಮಾಡಿಬಿಟ್ಟು ಸೊ ಈ ರೀತಿ ಎಲ್ಲ ಮಾತಾಡಿದರೆ ಅದ್ರ ಬಗ್ಗೆ ಇವತ್ತು ನೀವು ಕೂಡ ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಬನ್ನಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ಗುಡ್ ಈವ್ನಿಂಗ್ ಶ್ರೀಗೌರಿ ಅವರೇ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಎಸ್, ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ವಿಷಯ ಅಂತ ಗೊತ್ತಾಯ್ತು ಪೂರ್ಣಿಮಾ ಅವರೇ? ಕಾಫಿ ಆಯ್ತಾ ಶ್ರೀಗೌರಿ ಅವರೇ? ಆಯ್ತು, ನಿಮ್ದು? ಜಸ್ಟ್ ಈಗ ಆಯ್ತು. ಓಕೆ. ಸೊ ಎಸ್, ಇವತ್ತು ವಿಷಯ ಏನಂತ ಗೊತ್ತಾಯ್ತಾ ಪೂರ್ಣಿಮಾ ಅವರೇ? ಆ ಟಾಪಿಕ್ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕ, ನಮ್ಮ ಭಾವಂದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ. ಅವ್ರ ಹೆಸರು?
ಅವರು ಚಿತ್ರದುರ್ಗದಲ್ಲಿದ್ದಾರೆ. Okay. ಅಕ್ಕನ ಹೆಸರು ದೀಪಾ ಅಂತ, ಹ್ಮ್ ಭಾವನ ಹೆಸರು ಜಯಣ್ಣ ಅಂತ. ಓಕೆ. ಅವ್ರಿಗೆ ವಿಶ್ ಮಾಡ್ಬೇಕಾಗಿತ್ತು. ಎಸ್, ದೀಪಾ ಹಾಗೆ ಜಯಣ್ಣ ಅವ್ರಿಗೆ ನಿಮ್ಮ ಕಡೆಯಿಂದ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಶ್ರೀಗೌರಿ ಅವರೇ. ನೀವೊಂದ್ಸಲ ವಿಶ್ ಮಾಡಿ. ಅಕ್ಕ ಭಾವ, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು. ಹೀಗೆ ಯಾವಾಗ್ಲೂ ಖುಷಿಯಾಗಿ ನಗ್ತಾ ಇರಿ. ವಾವ್, ಸೋ ಸ್ವೀಟ್. ಸೊ ಇತ್ತಾದ್ರೆ ಹಾಡು ಹೇಳ್ತೀರಾ ನೀವು ಅವ್ರಿಗೆ ಡೆಡಿಕೇಟ್ ಮಾಡಿ? ಹಾಡ್ತೀನಿ ಶ್ರೀಗೌರಿ ಅವರೇ. ಹಾ, ಹೇಳಿ. ಅವ್ರಿಗೋಸ್ಕರ ಈ ಸಾಂಗ್ ಹೇಳ್ತೀನಿ. ಓಕೆ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಈ ಸಂಬಂಧ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಥ್ಯಾಂಕ್ ಯು. ವಾವ್, ಸೂಪರ್. ಸೊ ವಿಷಯ ಇವತ್ತು ಬಂದ್ಬಿಟ್ಟು ಡಿಜಿಟಲ್ ಫ್ರಾಡ್ ಬಗ್ಗೆ ಮಾತಾಡ್ತಿದ್ದೀವಿ. ಅಂತ ಅಂದ್ರೆ ಇವಾಗೆಲ್ಲ ನಿಮ್ಗೆ ಫೋನ್ ಮಾಡ್ಬಿಟ್ಟು ಇಷ್ಟು ಲಾಟ್ರಿ ಗೆದ್ದಿದ್ದೀರಾ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಈ ತರ ಬೇರೆ ಏನಾರು ಒಂದ್ ಸ್ವಲ್ಪ ನಿಮ್ಗೆ ಹೇಳ್ಬಿಟ್ಟು ನಿಮ್ ಡೀಟೇಲ್ಸ್ ತಗೊಳಕ್ ಅವರು ಪ್ರಯತ್ನಿಸ್ತಾರೆ. ಹೌದೌದು. ಓಕೆ. ಸೊ ಇಂತ ಒಂದು ನಿಮ್ಗೆ ಕರೆ ಬಂದ್ರೆ ನೀವ್ ಅವ್ರಿಗೆ ಹೇಗೆ ಉತ್ತರ ಕೊಡ್ತೀರಾ? ಇಲ್ಲ, ನಾವು ಅದು ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ನಮ್ಗೆ ಅದು ಅಲೆ ಬಂದು ಅಲೆ ಅನ್ಭವಿಸ್ಬಿಟ್ಟಿದೀವಿ ಅಲೆ. ಅಂದ್ರೆ ಸಾಕಷ್ಟು ಸರಿ ಕಾಲ್ಸ್ ಬಂದಿದೆ, ಈ ತರ ಬಂದಿದೆ ಮೇಡಮ್ ನಿಮ್ಗೆ, ನಿಮ್ ನಂಬರ್ ಇಂದ ತುಂಬಾ ಇದು ಬಂದಿದೆ, ನೀವು ಬಂಪರ್ ಲಾಟ್ರಿ ಹೊಡೆದಿದೆ ಅಂತ ತುಂಬಾ ಅಲೆ. ಅದನ್ನ ಇದು ಮಾಡ್ಬಿಟ್ಟು ಈಗ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ತಾ ಇದೀವಿ. ಯಾವ್ದೇ ನಂಬರ್ ಬಂದ್ರು ನಾನು ಫಸ್ಟ್ ನಮ್ಮ ಹಸ್ಬೆಂಡಿಗೆ ಹೇಳ್ತೀನಿ, ರೀ ಈ ತರ ಕಾಲ್ ಬಂದಿದೆ, ಏನೋ ಲಾಟ್ರಿ ಹೊಡೆದಿದೆ ಬಂಪರ್ ತರ ಇದು ಹೇಳ್ತಿದಾರೆ ನೋಡ್ರಿ ಅಂದಾಗ ಅವರು ರಿಸರ್ಚ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ನೋಡ್ಬೇಕಂದ್ರೆ ಅವ್ರು ಪೊಲೀಸ್ ಅವರು. ಹಂಗಾಗಿ ನಾನು ಫಸ್ಟ್ ಅವ್ರಿಗೆ ಹೇಳ್ಬಿಡ್ತೀನಿ ನಾನು, ಅವ್ರು ಅದನ್ನ ಇದ್ ಮಾಡ್ತಾರೆ. ಓಕೆ. ಸೊ ನಿಮ್ಗೆ ಆ ರೀತಿ ಅನುಭವ ಆಗಿದೆ ಹಾಗಾದ್ರೆ? ಆಗಿದೆ ಶ್ರೀಗೌರಿ ಅವರೇ. ಏನಾಗಿತ್ತು ಪೂರ್ಣಿಮಾ ಅವರೇ? ಅದೇ ಈ ಮೊಬೈಲ್ ನಂಬರ್ ಇಂದ ನಿಮ್ಗೆ ದುಡ್ಡು ಬಂದಿದೆ ಮೇಡಮ್ ಅಂತ ಒಂದ್ಸರಿ ಯಾರ್ದೋ ಒಂದು ಕಾಲ್ ಬಂದಿತ್ತು. ಅವಾಗ ನನಗ್ ತಕ್ಷಣ ಅವಾಗ ಅಷ್ಟು ಫ್ಲಾಶ್ ಆಗ್ಲಿಲ್ಲ. ಹೌದಾ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆಲ್ಲ ನಂಬರು ಆಮೇಲೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ. ಆಮೇಲೆ ಅಲ್ಲಿ ಹೋದಾಗ ಗೊತ್ತಾಯ್ತು, ಇಲ್ಲರೇ ಮೇಡಮ್ ಇದು ಫೇಕ್ ಆಗಿದೆ, ನಿಮ್ಗೆ ಯಾರೋ ಇದು ಮಾಡಿದಾರೆ ಅಂತ ಅಂದಾಗ ಅವ್ರು ನಮಗೆ ಈ ತರ ತಿಳುವಳಿಕೆಯಿಂದ ಹೇಳಿದ್ರು. ಈಗ ಸಡನ್ ಆಗಿ ಈ ನಂಬರ್ ಇಂದ ಬಂದಿದೆ ಅಂದ್ರೆ ಎಂತರ್ಗೂ ಇದಾಗುತ್ತೆ. ಹೌದ್ ಬಿಡಿ, ಈ ನಂಬರ್ ಇಂದ ಬಂದಿದೆ ಅಂತ ಅಂದಾಗ ನನಗೆ ಒಂಥರ ಖುಷಿ ಆಯ್ತು. ಆಲ್ಮೋಸ್ಟ್ ಅಂದ್ರೆ ನಾನು ಈ ಮೊಬೈಲ್ ತಗೊಂಡಾಗೆ ನನಗೆ ಫಸ್ಟ್ ಕಾಲ್ ಬಂದಿದ್ದು ಅದರಿಂದಾನೆ. ಹಂಗಾಗಿ ನಾನು ಅಲ್ಲಿ ಹೋದಾಗ ಅಲ್ಲಿ ಹೇಳಿದ್ರು, ಇಲ್ಲ ಮೇಡಮ್ ಇದು ಫೇಕ್, ಇದು ನಿಮ್ಗೆ ಯಾರೋ ಇದು ಮಾಡಿದಾರೆ ಅಂತ ಹೇಳಿ ನನ್ಗೆ ಅವರು ಹೇಳಿದಾಗ ನನಗೆ ಗೊತ್ತಾಯ್ತು ಅವಾಗ. ಓಕೆ. ಸೊ ಅದರಿಂದ ನೀವು ಹೊರಗಡೆ ಬಂದ್ರಿ, ಏನು ದುಡ್ಡೇನು ಲಾಸ್ ಆಗಿಲ್ಲ ನಿಮ್ಗೆ? ಇಲ್ಲ, ಸ್ವಲ್ಪ ದುಡ್ಡು ಲಾಸ್ ಆಯ್ತು. 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 ಓಕೆ. ಸೊ ಆ ರೀತಿ ಅದರಿಂದ ನಮ್ಮ ಹಸ್ಬೆಂಡ್ ಹತ್ರನು ಬೈಸ್ಕೊಂಡೆ, ನಿನ್ಗೆ ಈಗ ಗೊತ್ತಾಗಲ್ವಾ ಅಷ್ಟು ನಿನ್ಗೆ ಅಂತ ನಮ್ಮ ಹಸ್ಬೆಂಡ್ ಒಂದ್ ಸ್ವಲ್ಪ ಇದು ಮಾಡಿದ್ರು. ಅಲ್ಲಿಗೆ ಸುಮ್ನಾದ್ ಒಂದ್ 10,000 ಏನೋ ಲಾಸ್ ಆಯ್ತು. ಓಕೆ. ಸೊ ನೀವ್ ಹಾಕಿದ್ರಾ ಅವರಿಗೆ ದುಡ್ಡು ಹಾಕಿದ್ರಾ? ಹಾಕಿದ್ದೆ. ಓಕೆ. ಅಲ್ಲಿ ಹೋದಾಗ ವಿಚಾರಿಸಿದಾಗ ಇಲ್ಲ ಮೇಡಮ್ ಇದು ಫೇಕ್ ಅಂತ ಹೇಳಿದ್ರು. ಅವಾಗ ನನಗೆ ಗೊತ್ತಾಯ್ತು. ಓಕೆ. ಸೊ ಮುಂದೆ ಯಾವ ರೀತಿ ಕ್ರಮವನ್ನ ತಗೊಂಡ್ರಿ? ಏನಾದ್ರು ಕಂಪ್ಲೇಂಟ್ ಮಾಡಿದ್ರ ಅದಕ್ಕೆ? ಇಲ್ಲ, ನಮ್ಮ ಹಸ್ಬೆಂಡ್ ಇದ್ರ ಬಗ್ಗೆ ವಿಚಾರಿಸಿದ್ರು. ಅವಾಗ ನಾನು ಅವ್ರದೆಲ್ಲ ನಂಬರ್ ಕೊಟ್ಟೆ. ಅವಾಗ ಅವ್ರ ಡೀಟೇಲ್ಸ್ ಎಲ್ಲ ಬಂತು. ಸರ್ ಇದು ಬೇರೆ ಊರಿಂದ ಈ ತರ ಬಂದಿರ್ಬೋದು ಸರ್, ಈ ಊರಿಂದಂತೂ ಅಲ್ಲ ಅಂತ ಅಂದಾಗ ಇವ್ರ ಫ್ರೆಂಡೇ ಅವರೆಲ್ಲ ಡೀಟೇಲ್ಸ್ ಕೊಟ್ಟಾಗ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತು. ಓಕೆ. ಈ ತರ ನನ್ ಇದ್ರಲ್ಲಿ ಆಯ್ತು ನೋಡ್ರಿ. ಓಕೆ. ಸೊ ಯಾರಿಗಾದ್ರೂ ಆ ರೀತಿ ಆಗ್ತಾ ಇದ್ರೆ ನೀವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಮೆಸೇಜ್ ಮಾಡ್ತೀನಿ, ಇದೆಲ್ಲ ಫೇಕು, ಇದನ್ನ ನಂಬೇಡ್ರಿ, ದುಡ್ಡಿಗೋಸ್ಕರ ಈ ತರ ಮಾಡ್ತಿದಾರೆ ಅಂತ ನಾನೊಂದು ಮೆಸೇಜ್ ಮಾಡ್ತೀನಿ. ಈ ಟಿವಿ ನೋಡ್ತಾ ಇರ್ತಾರಲ್ಲ, ನಾನ್ ಅದರಿಂದ ಹೋಗಿದ್ದೀನಿ, ಆಲ್ರೆಡಿ ಮೋಸ ಹೋಗಿದ್ದೀನಿ. ಇದೇ ಸರಿ ಇನ್ನೊಂದ್ ಸರಿ ಈ ತರ ಏನಾದ್ರು ಬಂದ್ರೆ ಇವೆಲ್ಲ ಫೇಕು, ಆದಷ್ಟು ನೀವು ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತ ನಾನು ಅವ್ರಿಗೆ ಹೇಳ್ತಾ ಇದೀನಿ ಮೆಸೇಜ್. ಯಾರ್ಯಾರು ಟಿವಿ ನೋಡ್ತಾ ಇದಾರೋ V1 ಅವ್ರಿಗೆಲ್ಲ ಈ ಮೆಸೇಜ್ ತಿಳಿಸ್ಬಿಡಿ. ಎಸ್, ಖಂಡಿತವಾಗ್ಲು. ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಅವರೇ, ಇಂಥ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಶ್ರೀಗೌರಿ ಅವರೇ. ಥ್ಯಾಂಕ್ ಯು. ಹಿಂಗೆ ಕರೆ ಮಾಡ್ತಾ ಇರಿ ಪೂರ್ಣಿಮಾ ಅವರೇ. ಓಕೆ ಶ್ರೀಗೌರಿ, ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸೊ ಎಸ್, ಅವರು ಕೂಡ ಅವರ ಒಂದು ಅನುಭವವನ್ನು ಹಂಚ್ಕೊಂಡ್ರು. ಪೂರ್ಣಿಮಾ ಅವರು ಕೂಡ ಹೇಳಿದ್ರು, ನನಗೂ ಕೂಡ ಈ ರೀತಿ ಒಂದು ಆಗಿತ್ತು ಡಿಜಿಟಲ್ ಫ್ರಾಡ್ ಅಂತ. ಸೊ ಸಾಕಷ್ಟು ಕಡೆ ಆಗುತ್ತೆ, ಕೇವಲ ಕರೆ ಅಂತ ಅಲ್ಲ, ಮೆಸೇಜ್ ಆಗಿರ್ಬೋದು, ಜೊತೆಗೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹ್ಯಾಕ್ ಮಾಡ್ತಾರೆ. ಸೊ ಹೇಗಾಗುತ್ತೆ ಅಂತಂದರೆ, ನಿಮಗೆ ಗೊತ್ತಿರೋರ್ದು ಅಕೌಂಟ್ ಯಾವುದೋ ಹ್ಯಾಕ್ ಆಗಿರುತ್ತೆ.
ಸೊ ಅವ್ರ ಅಕೌಂಟ್ನ ಹ್ಯಾಕ್ ಮಾಡಿ ಅವ್ರ ಅಕೌಂಟಿಂದ ನಿಮಗೆ ಮೆಸೇಜ್ ಕಳಿಸ್ತಾರೆ, ನನಗೆ ಈ ಥರ ಆಗಿದೆ, ನನಗೆ ದುಡ್ಡು ಬಂದಿದೆ, ನಿಮಗೂ ಕೂಡ ದುಡ್ಡು ಬರುತ್ತೆ, ಸೊ ಹೀಗೆ ಮಾಡಿ ಅಂತ. ನಿಮ್ಗೆ ಅವ್ರ ಪರಿಚಯ ಇರೋದ್ರಿಂದ, ನಿಮ್ಗೆ ಅವ್ರು ಗೊತ್ತಿರೋದ್ರಿಂದ ನೀವು ಅವ್ರ ಮಾತನ್ನ, ಅವ್ರ ಮುಖಕ್ಕೆ ಒಂದು ಬೆಲೆ ಕೊಟ್ಟು ಸೊ ನೀವು ಕೂಡ ಅಲ್ಲಿ ದುಡ್ಡು ಹಾಕಿದ್ರಿ ಅಂತಂದರೆ ಅದು ಹೋಗ್ತಾ ಇರುತ್ತೆ. ಸೊ ಯಾವುದಕ್ಕೂ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ನಿಮಗೆ ಮೆಸೇಜ್ ಮಾಡಿದ್ದಾರೆ, ಇದೊಂದು ವೆಬ್ಸೈಟ್ ಚೆನ್ನಾಗಿದೆ, ಇಲ್ಲಿ ದುಡ್ಡು ಹಾಕ್ರಿ ಅಂತ ಅಂದ ತಕ್ಷಣವೇ ಸೊ ನೀವು ಅಲ್ಲಿಗೆ ಹೋಗೋದಕ್ಕಿಂತ ಆ ವ್ಯಕ್ತಿ ನಿಮಗೆ ಗೊತ್ತಿದ್ರೆ ಅವ್ರಿಗೆ ನೀವು ಡೈರೆಕ್ಟಾಗಿ ಫೋನ್ ಮಾಡಿ ನಿಜವಾಗ್ಲೂ ನಿಮಗೆ ಹಿಂಗೆ ಆಗಿದೆ, ದುಡ್ಡು ಬಂದಿದ್ದೇನೆ ಅಂತ ಕೇಳ್ಬೋದು. ಸೊ ಈ ರೀತಿ ಕೂಡ ಕೆಲವೊಂದು ಸಲ ಫ್ರಾಡ್ ಆಗುತ್ತೆ. ಸೊ ಯಾವುದೇ ಕಡೆಯಿಂದ ಎಲ್ಲ ಕಡೆಯಿಂದ ನಾವು ಸ್ವಲ್ಪ ಜಾಗರೂಕರಾಗಿರಬೇಕು. ಈ ಒಂದು ಡಿಜಿಟಲ್ ಒಂದು ಟೈಮಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಯಾವಾಗ ಸ್ವಲ್ಪ ಹುಷಾರಾಗಿರಬೇಕು ನಾವು. ಯಾವುದೇ ಥರದ ಕರೆ ಬಂದಾಗೂ ಕೂಡ, ಎಕ್ಸ್ಪೆಷಲಿ ದುಡ್ಡು ಹಾಕುವಂಥ ಸಮಯ ಬಂದರೆ, ಸೊ ಏನಾದ್ರು ದುಡ್ಡು ಕೇಳ್ತಾ ಇದ್ದಾರೆ ಅಂತಂದರೆ, ಏನಾದ್ರು ಯಾರಿಗಾದ್ರೂ ಲಾಟ್ರಿ ಬಂದಿದೆ, ಸೊ ನೀವು ಹಾಕಿ 10,000 ರೂಪಾಯಿ ನಾವು ಹಿಂಗೆ ಮುಂದೆ ಹಾಕ್ತೀವಿ ಅಂತ ಕೂಡ ಹೇಳ್ತಾರೆ. ಸೊ ನೀವು ಹಾಕಿ ಅಂತ ಅಂದ ತಕ್ಷಣ ಸ್ವಲ್ಪ ನಾವು ಜಾಗರೂಕರಾಗಿರ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಾವು ಒಂದು ಸ್ವಲ್ಪ ಅತಿ ಆಸೆ ಪಟ್ಬಿಡ್ತೀವಿ, ಬಂದಿದೆ ಏನೋ ಹಾಕ್ಬಿಡೋಣ ಏನೋ ಅಂತ. ಸೊ ಆ ರೀತಿ ಮಾಡಿದ್ರೆ ದುಡ್ಡು ಕಳ್ಕೊಳ್ಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರೋಣ. ಸೊ ಬನ್ನಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮೇಡಮ್ ಮಂಜುಳಾ. ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ಇವತ್ತಿನ ವಿಷಯ ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತು ಮೇಡಮ್. ಹೌದು, ಡಿಜಿಟಲ್ ಫ್ರಾಡ್ ಬಗ್ಗೆ ಮಾತಾಡ್ತಿದ್ದೀವಿ. ಮೇಡಮ್. ಸೊ ನಿಮ್ಗೆ ಆ ರೀತಿ ಏನಾದರೂ ಅನುಭವ ಆಗಿದೆಯಾ? ಇಲ್ಲ ಮೇಡಮ್, ಇತ್ತೀಚೆಗೆ ಇವಾಗ ಅನ್ಲಿಮಿಟೆಡ್ ಕಾಲ್ಸ್ಗಳು ಬಂದಿದಾವಲ್ಲ, ಅವಾಗಿನಿಂದ ಯಾವ ಬಂದಿಲ್ಲ. ಓಕೆ. ಮುಂಚೆ ಎಲ್ಲ ಬರ್ತಿದ್ವಿ ಮೇಡಮ್ ಆ ತರದವು, ಆದ್ರೆ ನಾವು ಅವಕ್ಕೇನು ರಿಪ್ಲೈ ಮಾಡ್ತಿರ್ಲಿಲ್ಲ. ಓಕೆ, ಹಾಂ. ಅವ್ ಫ್ರಾಡ್ ಅಂತ ಗೊತ್ತಾಗಿತ್ತಲ್ಲ, ಅದಕ್ಕೆ ರಿಪ್ಲೈ ಮಾಡಿಲ್ಲ ಅವಕ್ಕೆ ಯಾವಕ್ಕೂ. ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ ನೀವು ಇದುವರೆಗೂ? ಯಾವ್ದಕ್ಕೂ ರಿಪ್ಲೈ ಮಾಡಿಲ್ಲ ಮೇಡಮ್. ಓಕೆ. ಸೊ ಯಾರಿಗಾದ್ರೂ ಆ ರೀತಿ ಕರೆಗಳು ಬಂದರೆ ನೀವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಅವ್ರಿಗೆ ರಿಪ್ಲೈ ಮಾಡಕ್ ಹೋಗ್ಬಾರ್ದು, ರೆಸ್ಪಾನ್ಸ್ ಮಾಡಕ್ ಹೋಗ್ಬಾರ್ದು, ನಮ್ ಬೇರೆ ಇನ್ಫಾರ್ಮೇಶನ್ ಲೀಕ್ ಔಟ್ ಮಾಡಬಾರ್ದು ಅವ್ರಿಗೆ, ಅಷ್ಟೇ ಮೇಡಮ್. ಓಕೆ. ಸೊ ನಿಮಗೆ ಯಾರಾದರೂ ಕರೆ ಮಾಡಿಬಿಟ್ಟು ಸೊ ನಿಮ್ಮ ATM ಕಾರ್ಡ್ ಅಪ್ಡೇಟ್ ಮಾಡಬೇಕು, ಸೊ ನಿಮ್ಗೆ ನಿಮ್ದೊಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಮನೇಲಿ ಎಲ್ಲ ಹೆಸರು ಹೇಳ್ಬಿಟ್ಟು, ಆ ತರ ಯಾರು ಮಾಡಿಲ್ಲ ಮೇಡಮ್. ಆ ಥರ ಬಂದರೆ ನೀವು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಆದ್ರೆ ಓಕೆ, ನಾವು ರೆಸ್ಪಾನ್ಸ್ ಮಾಡಕ್ ಹೋಗೋದಿಲ್ಲ ಅಷ್ಟೇ. ಓಕೆ. ನಮ್ಗೆ ಯಾರು ಬೇಕಿಲ್ಲ ಅಂತ ಹೇಳಿ ಹಂಗೆ ಕಟ್ ಮಾಡ್ಬಿಟ್ಟು. ಓಕೆ. ಸೊ ಅದನ್ನ ಹಾಗೆ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತೀರಾ? ಹೌದು ಮೇಡಮ್. ಓಕೆ. ಸೊ ಇವತ್ತಾದ್ರೆ ಹಾಡು ಹೇಳ್ತೀರಾ ನೀವು? ಏನ್ ಮೇಡಮ್? ಹಾಡು ಯಾವುದಾದ್ರೂ ಹೇಳ್ತೀರಾ ನಿಮ್ಮ ಕಡೆಯಿಂದ? ಮೇಡಮ್. ಹಾಂ, ಹೇಳಿ. ಬಾಳುವಂತ ಹೂವೇ ಬಾಡುವಾಸೆಯೇಕೆ, ಹಾಡುವಂತ ಕೋಗಿಲೆ ಅಳುವಾಸೆಯೇಕೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನಯೋಗ್ಯವೇ, ಬಾಳುವಂತ ಹೂವೇ ಬಾಡುವಾಸೆಯೇಕೆ, ಯಾರಿಗಿಲ್ಲ ನೋವು, ಯಾರಿಗಿಲ್ಲ ಸಾವು, ವ್ಯರ್ಥ ವ್ಯಸನದಿಂದ ಸಿಹಿಯ ಕೂಡಬೇವು, ಬಾಳುವಂದು ಸಂತೆ ಸಂತೆ ತುಂಬ ಚಿಂತೆ, ಮಧ್ಯಮದಗಳಿಂದ ಚಿಂತೆಗೆಳೆಯುವುದಂತೆ, ಅಂಕೆ ಇರದ ಮನಸ್ಸನ್ನು ದಂಡಿಸುವುದು ನ್ಯಾಯ, ಮೂಕ ಮುಗ್ಧ ದೇಹವ ಹಿಂಸಿಸುವುದು ಹೇಯ, ನಿನ್ನ ಹಳದಿ ಕಣ್ಣಲಿ ಜಗವನೇಕೆ ನೀ ನೋಡುವೆ, ಮನದ ಡೊಂಕು ಕಾಣದೆ ಜಗವನೇಕೆ ನೀ ದೂರುವೆ. ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಮಂಜುಳಾ ಅವರೇ? ಇಲ್ಲ ಮೇಡಮ್. ಸೊ ನಿಮಗೂ ಕೂಡ ಇವತ್ತು ಶುಭ ಸಂಜೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ಮಂಜುಳಾ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಇವತ್ತು ಡಿಜಿಟಲ್ ಫ್ರಾಡ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನಿಮಗೆ ಆ ರೀತಿ ಏನಾದ್ರು ಆಗಿತ್ತು ಅಂತಂದರೆ, ಸೊ ಏನೇನು ಆಗಿತ್ತು, ಸೊ ನೀವು ಹೇಗೆ ಅದರಲ್ಲಿ ಹೋದ್ರಿ, ಸೊ ಇದ್ರ ಬಗ್ಗೆ ಎಲ್ಲ ನೀವು ಕೂಡ ಮಾಹಿತಿನ ಹಂಚ್ಕೋಬೋದು. ಸೊ ದಟ್ ಬೇರೆಯವ್ರಿಗೆ ಏನಾದ್ರು ಆ ರೀತಿ ತೊಂದರೆಗಳಾಗ್ತಾ ಇದ್ದರೆ ಅವರು ಕೂಡ ಸ್ವಲ್ಪ ಹುಷಾರಾಗಿರ್ತಾರೆ.
ಸೊ ಅದರಿಂದ ತುಂಬ ತೊಂದರೆಗಳಾಗ್ತಿರುತ್ತೆ. ಎಸ್ಪೆಷಲಿ ಆನ್ಲೈನ್ ಆರ್ಡರ್ ಮಾಡ್ತಾ ಇರ್ತೀವಿ ನಾವು, ಕೆಲವೊಂದು ಐಟಮ್ಗಳನ್ನ ತರಿಸ್ತಾ ಇರ್ತೀವಿ. ಸೊ ಮೇನ್ ಅಫಿಷಿಯಲ್ ವೆಬ್ಸೈಟ್ ಬಿಟ್ಟು ಬೇರೆ ಒಂದು ವೆಬ್ಸೈಟ್ಗಳಲ್ಲಿ ನಾವು ತರಿಸ್ತಾ ಇದ್ದಾಗ ಅವಾಗ ತುಂಬ ತೊಂದರೆಗಳಾಗುತ್ತೆ. ಅವಾಗ ಸ್ವಲ್ಪ ಹುಷಾರಾಗಿರಬೇಕು. ಆನ್ಲೈನ್ ಪೇಮೆಂಟ್ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ಒಂದು ನಾವು ಎಲ್ಲಿ ಕೊಡ್ತಾ ಇದ್ದೀವಿ ಡೀಟೇಲ್ಸ್ನ, ಯಾವ ವೆಬ್ಸೈಟಲ್ಲಿ ಹೇಗೆ ಹಾಕ್ತಾ ಇದ್ದೀವಿ, ಇದನ್ನೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಸೊ ಎಲ್ಲ ಗೊತ್ತಿದ್ರೂ ಕೂಡ ಕೆಲವೊಂದ್ಸಲ ತಪ್ಪು ಮಾಡ್ತಾ ಇರ್ತೀವಿ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಸ್ವಲ್ಪ ಹುಷಾರಾಗಿ ನೋಡಬೇಕು. ಯಾವುದಕ್ಕೆ ಥರ ಕೇರ್ಲೆಸ್ ಆಗಿ ನಮ್ಮ ಡೀಟೇಲ್ಸ್ನ ಎಲ್ಲ ಕಡೆ ಕೊಡಬಾರ್ದು. ಸೊ ಬನ್ನಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸಂಗೀತ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಏನು ಓದ್ತಾ ಇರೋದು ನೀವು? 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ ಅಲ್ವಾ? ಸೊ ಹೋಗಿದ್ರೆ ಇವತ್ತು ಸ್ಕೂಲಿಗೆ? ಇಲ್ಲ, ಇವತ್ತು ಹುಷಾರಿದ್ದಿಲ್ಲ, ಹೋಗಿದ್ದಿಲ್ಲ. ಸೊ ಇವತ್ತು ರಜೆ ಹಾಕಿದ್ರಿ, ಬಂಕ್ ಮಾಡಿದ್ರಿ? ಹಾ ಮೇಡಮ್. ಹೌದಾ? ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ. ಶ್ರೀಗೌರಿ. ನಮಸ್ತೆ ಶ್ರೀಗೌರಿ. ಎಸ್, ಥ್ಯಾಂಕ್ ಯು ಸೊ ಮಚ್. ಸೊ ಏನಂತ ಅಂದರೆ ಇವತ್ತು ಡಿಜಿಟಲ್ ಫ್ರಾಡ್ ಬಗ್ಗೆ ಮಾತಾಡ್ತಿದ್ದೀವಿ. ಹಾಗಂದ್ರೆ ಏನಂತ ಗೊತ್ತಾ ನಿಮಗೆ? ಇಲ್ಲ ಮೇಡಮ್. ಸೊ ನಿಮಗೆ ಫೋನ್ ಬರುತ್ತೆ, ನೀವು ಲಾಟ್ರಿ ಗೆದ್ದಿದ್ದೀರಾ ಅಂತ, ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತ ನಿಮಗೆ ಕರೆ ಬರುತ್ತೆ. ನಿಮ್ಮದು ಏನಂತಾರೆ, ATM ಕಾರ್ಡಿನ ನಂಬರ್ ಕೊಡಿ, ಪಿನ್ ನಂಬರ್ ಕೊಡಿ, ಸೊ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಕೇಳಿದ್ರೆ ಇದ್ರ ಬಗ್ಗೆ ಎಲ್ಲ? ಹಾ ಮೇಡಮ್, ಕೇಳಿದ್ವಿ. ನಮ್ಮ ಮೊಬೈಲ್ ಎಲ್ಲ ಆ ಥರ ಏನು ಬಂದಿಲ್ಲ. ಓಕೆ. ಸೊ ನೀವು ಕೇಳಿಸ್ಕೊಂಡಿದ್ದೀರಾ, ಗೊತ್ತು ನಿಮ್ಗೆ ಈ ರೀತಿ ಎಲ್ಲ ಆಗುತ್ತೆ ಅಂತ? ಹಾ ಮೇಡಮ್, ಗೊತ್ತಾಯ್ತು. ಸೊ ನಿಮ್ಗೆ ಯಾರೋ ಫೋನ್ ಮಾಡಿಬಿಟ್ಟು, ಸೊ ನೀವು 10 ಲಕ್ಷ ಗೆದ್ದಿದ್ದೀರಾ ಅಂತಂದರೆ ನೀವು ಅವ್ರಿಗೆ ಏನು ರೆಸ್ಪಾಂಡ್ ಹೇಗೆ ಮಾಡ್ತೀರಾ? ಅದು ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ಮುಂಚೆ ತಿಳ್ಕೊಂಡು ಆಮೇಲೆ ಮಾತಾಡ್ಬೇಕು ಮೇಡಮ್. ಓಕೆ. ಸೊ ಏನು ತಿಳ್ಕೊತೀರಾ, ಅವ್ರಿಗೆ ಏನು ಕೇಳ್ತೀರಾ? ಹಲೋ ಹಲೋ, ಎಲ್ಲೋಗ್ಬಿಟ್ರಿ ಸಂಗೀತ ಅವರೇ? ಸೊ ನಿಮಗೆ ಕರೆ ಮಾಡಿ, ಸೊ ನೀವೊಂದು 10 ಲಕ್ಷ ಗೆದ್ದಿದ್ದೀರಾ. ಹಾ ಮೇಡಮ್. ಸೊ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಿ ನಮಗೆ. ಸೊ ನಿಮ್ಮ ಹೆಸರು ಹೇಳ್ತಾರೆ ಅವರು, ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಹೇಳ್ತಾರೆ. ಸೊ ನಿಮಗೆ ಬಂದಿದೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಏನಂತ ಹೇಳ್ತೀವಿ, ಏನಂತ ಉತ್ತರ ಕೊಡ್ತೀರಾ ಅವ್ರಿಗೆ? ರಾಂಗ್ ನಂಬರ್ ಅಂತ ಕಟ್ ಮಾಡ್ತೀವಿ ಮೇಡಮ್. ರಾಂಗ್ ನಂಬರ್ ಅಂತ ಕಟ್ ಮಾಡಿಬಿಡ್ತೀರಾ? ಓಕೆ. ಸೊ ಇದರ ಪೋಯಮ್ ಹೇಳ್ತೀರಾ ಸಂಗೀತ ಅವರೇ? ಹಾ ಮೇಡಮ್. ಹಾಂ, ಹೇಳಿ. ದಿವ್ಯಾ. ಹಲೋ, ಹಲೋ, ಹೇಳಿ, ಪೋಯಮ್ ಹೇಳಿ. ನಮ್ಮ ಅಕ್ಕನ ಬರ್ತ್ಡೇ ಮೇಡಮ್ ಇವತ್ತು. ಅವ್ರ ಹೆಸರು? ದಿವ್ಯಾ ಅಂತ. ದಿವ್ಯಾ. ಹಾ ಮೇಡಮ್. ಓಕೆ. ಸೊ ದಿವ್ಯಾ ಅವರಿಗೆ ನಿಮ್ಮ ಕಡೆಯಿಂದ, ಸಂಗೀತ ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಎಸ್ ಮ್ಯಾಮ್. ಅವಳಿಗೋಸ್ಕರ ಒಂದು ಹಾಡು ಹಾಕ್ಬೇಕು. ಸೂಪರ್, ಹೇಳಿ. ಜಗವೇ ನೀನು ಗೆಳತಿಯ ಸಾಂಗ್ ಹಾಕ್ಬೇಕು ಮೇಡಮ್. ಹಾಕ್ಬೇಕಾ? ನೀವು ಹೇಳಬೇಕು, ಹಾಡು ಹೇಳಿ. ಜಗವೇ ನೀನು ಗೆಳತಿ ನನ್ನ ಜೀವನ ಒಡತಿ ಸಿರೇನಿ. ಅಷ್ಟೇ. ನಿಮ್ಮ ಹೆಸರೇ ಸಂಗೀತ, ನೀವು ಹಾಡು ಹೇಳ್ಬೇಕಂಗಂದ್ರೆ ನಿಮಗೆ ದಿನ ಕಾಲ್ ಮಾಡಿಬಿಟ್ಟು. ನಮ್ಮಮ್ಮ ಇದ್ದಾರೆ ನಾವಿಲ್ಲಿ. ಓಕೆ. ಸೊ ಹಾಗಾಗಿ ನಿಮ್ಗೆ ಕರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ. ಹೇಳಿ, ಇವತ್ತು ಯಾರಿಗಾರು ಮತ್ತೆ ಶುಭಾಶಯ ತಿಳಿಸ್ಬೇಕಿತ್ತ? ಇಲ್ಲ ಮೇಡಮ್, ಸಾಂಗ್ ಹಾಕ್ಬೇಕು ಮೇಡಮ್ ಪ್ಲೀಸ್. ಇದು ರಿಕ್ವೆಸ್ಟ್ ಶೋ ಅಲ್ಲ, ನಮ್ಮ ಲಿಸ್ಟಲ್ಲಿದೆ, ಖಂಡಿತ ಪ್ಲೇ ಆಗುತ್ತೆ. ಓಕೆನಾ? ಎಸ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ ಸಂಗೀತ ಅವರೇ, ನಿಮಗೆ ಶುಭ ಸಂಜೆ. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ಡಿಜಿಟಲ್ ಫ್ರಾಡ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಯಾವ್ಯಾವ ರೀತಿ ಫ್ರಾಡ್ಗಳು ಆಗ್ತಿರುತ್ತೆ, ಸೊ ಹೇಗೆಲ್ಲ ಜನರನ್ನ ವಂಚನೆಯನ್ನು ಮಾಡ್ತಾರೆ, ಸೊ ನಾವು ಹೇಗೆ ಜಾಗರೂಕರಾಗಿರಬೇಕು, ಅಕಸ್ಮಾತ್ ಅದರಲ್ಲಿ ಸಿಕ್ಕಾಕೊಂಡಿದ್ರೆ ಸೊ ಏನೇನು ಮಾಡಬೇಕು, ಏನೇನು ಕ್ರಮಗಳನ್ನು ತಗೋಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಸೊ ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಸಾಕಷ್ಟು ಸೈಬರ್ ಸೆಕ್ಯೂರಿಟಿ ಇರುತ್ತೆ ನಿಮಗೆ ಕಂಪ್ಲೇಂಟ್ ಮಾಡೋದಕ್ಕೆ. ಸ್ಪೆಷಲಿ ನೀವು ಪೋರ್ಟಲ್ ಇರುತ್ತೆ, ನಮ್ಮ ಡಿಜಿಟಲ್ ಫ್ರಾಡ್ ಪೋರ್ಟಲ್ಗೆ ಹೋದರೆ, ಸೊ ನೀವು ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಗೂಗಲಲ್ಲಿ ನಿಮಗೆ ಅಲ್ಲಿ ವೆಬ್ಸೈಟ್ಗಳು ಸಿಗುತ್ತೆ. ಸೊ ಅಲ್ಲಿ ಕೂಡ ನೀವು ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಸಾಕಷ್ಟು ಅಫಿಷಿಯಲ್ ವೆಬ್ಸೈಟ್ಗಳಿದೆ, ಸ್ಪೆಷಲಿ ಸೈಬರ್ ಸೆಕ್ಯೂರಿಟಿ ಆಫೀಸ್ಗಳಿರುತ್ತೆ. ಸೊ ಅಲ್ಲೆಲ್ಲ ಹೋಗಿ ನೀವು ಕರೆಕ್ಟಾಗಿ ಕಂಪ್ಲೇಂಟ್ ಮಾಡಿದ್ರೆ, ನಿಮ್ಗಾಗಿರೋ ತೊಂದರೆನ ಅವ್ರಿಗೆ ಹೇಳಿದ್ರೆ ಅವರು ಕೂಡ ನಿಮಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಬಟ್ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂದರೆ, ಸೊ ಮುಂಚೆನೇ ಹುಷಾರಾಗಿರ್ಬೇಕು. ನಾವು ರೋಗ ಬರೋದಕ್ಕಿಂತ ಮುಂಚೆನೇ ಹುಷಾರಾಗಿರಬೇಕು, ಸ್ವಲ್ಪ ಜಾಗೃತಿಯನ್ನು ವಹಿಸ್ಬೇಕು ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ಆಗದೇ ಇರೋ ಥರ ನಾವು ತಡೆಗಟ್ಟೋದು ತುಂಬ ಬುದ್ಧಿವಂತಿಕೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಆಗೋಕ್ಕೂ ಮುಂಚೆನೇ ಸೊ ಆ ರೀತಿ ಆಗ್ಲಾರ್ದಂಗೆ ನೋಡ್ಕೊಳ್ಳೋಣ. ಸೊ ಆ ರೀತಿ ಯಾರು ನಮಗೆ ಕಾಲ್ ಮಾಡ್ತಿದ್ದಾರೆ, ಸೊ ಏನಾದ್ರು ಡೀಟೇಲ್ಸ್ ಕೇಳ್ತಿದ್ದಾರೆ ನಮ್ಮದು ಅಂದರೆ ಸ್ವಲ್ಪ ಹುಷಾರಾಗಿರೋಣ, ಅವ್ರಿಗೆಲ್ಲ ಡೀಟೇಲ್ಸ್ ಕೊಡೋದು ಬೇಡ. ಹಾಗೆ ಯಾವುದಾದ್ರೂ ಒಂದು ಅಫಿಷಿಯಲ್ ಅಲ್ಲದೇ ಇರೋವಂಥ ವೆಬ್ಸೈಟ್ಗಳಿಂದ ಲಿಂಕ್ಗಳು ಬರ್ತಿರುತ್ತೆ. ಸೊ ನಾವು ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನಮ್ಮ ಡೀಟೇಲ್ಸ್ನ ಹಾಕಿದ್ವಿ ಅಂತಂದರೆ ಅದನ್ನು ಕೂಡ ಸಾಕಷ್ಟು ಉಪಯೋಗಿಸ್ಕೊತಾರೆ. ಸೊ ಅದರಿಂದ ಕೂಡ ಸ್ವಲ್ಪ ಹುಷಾರಾಗಿರೋಣ. ಸೊ ಇನ್ನೂ ಯಾವ್ಯಾವ ರೀತಿ ಫ್ರಾಡ್ಗಳಾಗುತ್ತೆ, ಇನ್ನೂ ಯಾವ್ಯಾವ ರೀತಿ ತೊಂದರೆಗಳು ಬರುತ್ತೆ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ.
ಹಾಂ, ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡು ನಿಮ್ಮದು ಸೂಪರ್ ಆಗಿರುವಂಥ ಹಾಡು. ಸೊ ಇವತ್ತು ಡಿಜಿಟಲ್ ಫ್ರಾಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವೆಲ್ಲ ಕೇಳಿರ್ತೀರ, ಪೇಪರಲ್ಲಿ ಬರ್ತಿರುತ್ತೆ, ನ್ಯೂಸ್ಗಳೆಲ್ಲ ಬರ್ತಿರುತ್ತೆ. ಸೊ ಈ ರೀತಿ ಆಗಿದೆ, ಇವರಿಷ್ಟು ದುಡ್ಡು ಕಳ್ಕೊಂಡಿದ್ದಾರೆ, ಅವರಿಷ್ಟು ದುಡ್ಡು ಕಳ್ಕೊಂಡಿದ್ದಾರೆ ಅಂತ. ಸೊ ಅದನ್ನೆಲ್ಲ ನೋಡ್ತಾ ಇದ್ರೂ ಕೂಡ ಕೆಲವೊಂದು ಸಲ ನಾವು ಅದೇ ಒಂದು ಜಾಲದಲ್ಲಿ ಮತ್ತೆ ಸಿಗಾಕೊಂಡು ಬಿಟ್ಟಿರ್ತೀವಿ. ಸೊ ಇದೆಲ್ಲ ಯಾಕಾಗುತ್ತೆ ಅಂದರೆ ನಾವು ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಬೇಕಾಗುತ್ತೆ ಒಂದು ಕೆಲವೊಂದು ಕಡೆಗೆ. ಸೊ ಯಾರ್ಯಾರು ನಮ್ಮ ಡೀಟೇಲ್ಸ್ ಕೇಳ್ತಿದ್ದಾರೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ. ಸೊ ಅವ್ರು ಎಲ್ಲಿ ಕೇಳ್ತಾ ಇದ್ದಾರೆ, ಏನಕ್ಕೆ ಕೇಳ್ತಾ ಇದ್ದಾರೆ, ಸೊ ಎಷ್ಟು ಹೇಳಬೇಕು ಅವ್ರಿಗೆ ಡೀಟೇಲ್ಸು, ಎಷ್ಟು ಹೇಳಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ನಾವು ಮಾಡಬೇಕಾಗುತ್ತೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ವೀರೇಶ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ವೀರೇಶ್ ಅವರೇ? ಕಿಚ್ಚನಗೂಡು ಉಪನಾಯಕನಹಳ್ಳಿ. ಓಕೆ, ಸೊ ಏನು ಓದ್ತಿರೋದು ನೀವು? SSLC. 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ನಮ್ಮ ಅಕ್ಕನ ಬರ್ತಡೇ ಇತ್ತು, ದೀಪ ಅಂತ. ಹಾಂ, ವಿಶ್ ಮಾಡಿ. ಹ್ಯಾಪಿ ಬರ್ತಡೇ ದೀಪ ಅಕ್ಕ. ಎಸ್, ದೀಪ ಅವರಿಗೆ ವೀರೇಶ್ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ವೀರೇಶ್ ಅವರಿಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಸೊ ಎಸ್, ನೀವು ಕೂಡ ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಅದರ ಜೊತೆಗೆ ಇವತ್ತು ಡಿಜಿಟಲ್ ಫ್ರಾಡ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಯಾವ್ಯಾವ ರೀತಿ ಫ್ರಾಡ್ಗಳಾಗುತ್ತೆ, ಕೇವಲ ಇಮೇಲಿಂದ ಆಗುತ್ತಾ ಅಥವಾ ಕೇವಲ ಕರೆಗಳು ಬರ್ತಿರುತ್ತಾ? ಸೊ ಎಲ್ಲ ಥರದಿಂದನೂ ಮಾಡ್ಬೋದು ಫ್ರಾಡ್ಗಳನ್ನು. ನಿಮ್ಗೆ ನಾನು ಹೇಳಿದ ಥರ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು. ಕೆಲವೊಂದು ಸಲ ಹೇಗಾಗುತ್ತೆ ಅಂದರೆ ಸಿಮಿಲರ್ ಇರುತ್ತೆ ವೆಬ್ಸೈಟು, ಅಂದರೆ ಇದೇ ಥರದ್ದೇ ಇನ್ನೊಂದು ವೆಬ್ಸೈಟನ್ನು ಮಾಡಿರ್ತಾರೆ. ಸೊ ಅಲ್ಲಿ ನಿಮ್ಮ ಡೀಟೇಲ್ಸ್ನ ತಗೋತಾರೆ. ಕೆಲವೊಂದು ಕಡೆಗೆ ATM ಮಷೀನ್ಸಲ್ಲಿ ನೀವು ಪಿನ್ ಎಂಟರ್ ಮಾಡಬೇಕಾದ್ರೆ ಸೊ ಅಲ್ಲೆಲ್ಲ ಕೆಲವೊಂದು ಕ್ಯಾಮ್ರಾಗಳಿರುತ್ತೆ. ಸೊ ಅದರಿಂದ ಕೂಡ ಕೆಲವೊಂದು ಸಲ ಡೀಟೇಲ್ಸ್ ತಗೋತಾರೆ. ಸಾಕಷ್ಟು ಥರದ ಆಗುತ್ತೆ, ಇದೇ ರೀತಿ ಆಗುತ್ತೆ ಫ್ರಾಡ್ ಅಂತ ಹೇಳೋಕ್ಕಾಗಲ್ಲ. ಸೊ ಸಾಕಷ್ಟು ಥರದ ಫ್ರಾಡ್ಗಳಾಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ನಮ್ಮೊಂದು ಎಸ್ಪೆಷಲಿ ನಮ್ಮ ಬ್ಯಾಂಕ್ ಡೀಟೇಲ್ಸ್ನ ನಾವು ಯಾರಿಗೆ ಕೊಡ್ತಿದ್ದೀವಿ, ಯಾರಿಗೆ ಫಿಲ್ ಮಾಡ್ತಿದ್ದೀವಿ. ಕೆಲವೊಂದು ಸಲ ನಿಮ್ಮ KYC ಅಪ್ಡೇಟ್ ಮಾಡಬೇಕು, ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಕ್ರೆಡಿಟ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತೆಲ್ಲ ಕರೆಗಳು ಬರುತ್ತೆ ನಿಮಗೆ. ಸೊ ಅವ್ರು ಏನಂತ ಕೇಳ್ತಾರಪ್ಪ ಅಂತಂದರೆ, ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತಾರೆ, ನಿಮ್ಮ ಹೆಸರು ಹೇಳ್ತಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿದೆ, ಯಾವ ಬ್ರಾಂಚಲ್ಲಿದೆ ಅಂತ ಹೇಳ್ತಾರೆ. ಸೊ ಇಷ್ಟು ಹೇಳಿ ಸೊ ನೆಕ್ಸ್ಟ್ ನೀವು ನಿಮ್ಮ ಒಂದು ATM ಪಿನ್ ನಂಬರ್ ಕೊಡಿ ಅಂತ ಕೇಳ್ತಾರೆ. ಸೊ ATM ಪಿನ್ ನಂಬರ್ ಕೊಡಿ ಅಂದ ತಕ್ಷಣ ನಿಮಗೆ ಅದೊಂದು ದೊಡ್ಡ ವಿಷಯ ಅಂತ ಅನ್ಸಲ್ಲ, ನೀವು ಹೇಳ್ತೀರಾ. ಸೊ ಇವಾಗ ಒಂದು OTP ಬರುತ್ತೆ, ಅದನ್ನೂ ಹೇಳಿ ಅಂತ ಹೇಳ್ತಾರೆ. ಸೊ ಅದನ್ನು ಹೇಳಿದ್ರಿ ಅಂತಂದರೆ ಕ್ಷಣ ಮಾತ್ರದಲ್ಲಿ ಹೋಗುತ್ತೆ ನಿಮಗೆಲ್ಲ ದುಡ್ಡು ಕೂಡ. ಯಾಕಂದರೆ ಎರಡೇ ಬೇಕಿರೋದು ನಮಗೆ, CVV ಆಗಿರ್ಬೋದು, OTP ಆಗಿರ್ಬೋದು, ATM ನಂಬರ್ ಆಗಿರ್ಬೋದು. ಕೆಲವೊಂದು ಡೀಟೇಲ್ಸ್ ಇದ್ಬಿಟ್ರೆ ಸಾಕು, ಸಾಕಷ್ಟು ನಿಮ್ಮನ್ನ ಯಾವ್ಯಾವ ರೀತಿಯೆಲ್ಲ ವಂಚನೆಯನ್ನು ಮಾಡ್ಬೋದು. ಸೊ ಈ ಒಂದು ಡೀಟೇಲ್ಸ್ನ ಫಿಲ್ ಮಾಡಬೇಕಾದ್ರೆ ಸಾಕಷ್ಟು ಕೇಳಿರ್ತೀರ ನೀವು, KYC ಯಾರಿಗೂ ಹೇಳಬೇಡಿ ಅಂತ, ಸ್ಪೆಷಲಿ ನಿಮ್ಮ OTPs ಯಾರಿಗೂ ಹೇಳಬೇಡಿ ಅಂತ. ಸೊ ಇದೆಲ್ಲ ಸ್ವಲ್ಪ ನಾವು ಜಾಗರೂಕರಾಗಿರಬೇಕು. ಇದನ್ನೆಲ್ಲ ಯಾರಿಗೂ ಈ ಡೀಟೇಲ್ಸ್ನ ಯಾವತ್ತೂ ಹಂಚ್ಕೋಬಾರ್ದು, ಎಸ್ಪೆಷಲಿ ಕರೆಯಲ್ಲಿ ಯಾವತ್ತೂ ಹಂಚ್ಕೋಬಾರ್ದು. ಹಾಗೆ ಈ ಮೆಸೇಜ್ ಬರುತ್ತೆ, ಅದನ್ನು ಫಾರ್ವರ್ಡ್ ಮಾಡಿ ಅಂತ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಆ ರೀತಿ ಫಾರ್ವರ್ಡ್ ಮಾಡಿದ್ವಿ ಅಂತ ಅಂದ ತಕ್ಷಣ ಸೊ ಅವರಿಗೆ ನಮ್ಮ ಎಲ್ಲ ಡೀಟೇಲ್ಸ್ ಹೋಗಿರುತ್ತೆ. ಸೊ ನೀವು ಯಾವ ರೀತಿ ಒಂದು ಬ್ಯಾಂಕ್ ಅಕೌಂಟ್ ಆಕ್ಸೆಸ್ ಮಾಡ್ಬೋದಲ್ಲ, ಸೊ ನಿಮ್ಮ ಅಕೌಂಟ್ನ ಅವರು ಅದೇ ರೀತಿ ತೊಗೋಬೋದಾಗಿರುತ್ತೆ. ಸೊ ದುಡ್ಡೆಲ್ಲ ಹೋಗ್ತಾ ಇರುತ್ತೆ. ಸೊ ಈ ಒಂದು ವಿಷಯದಲ್ಲಿ ಸ್ವಲ್ಪ ನಾವು ಹುಷಾರಾಗಿರ್ಬೇಕಾಗುತ್ತೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ವೀರೇಶ್ ಅವರಾ? ಹೇಳಿ ವೀರೇಶ್ ಅವರೇ, ಮತ್ತೆ ಯಾರಿಗೂ ಶುಭಾಶಯ ತಿಳಿಸ್ಬೇಕಿತ್ತ ನೀವು? ಹಾಂ, ಹೇಳಿ, ಯಾರಿಗೆ? ಸೊ ಎಸ್, ಡಿಜಿಟಲ್ ಫ್ರಾಡ್ ಬಗ್ಗೆ ನಿಮಗೆ ಯಾವ ರೀತಿ ಏನಾದರೂ ಅನುಭವಗಳಾಗಿದ್ದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಇವತ್ತು ಮಾಹಿತಿಯನ್ನು ಹಂಚ್ಕೋಬೋದು ನಮ್ಮ ವೀಕ್ಷಕರ ಜೊತೆಗೆ. ಸೊ ಯಾವ್ಯಾವ ರೀತಿ ನಿಮ್ಗೆ ಆಗಿದೆ ಅಥವಾ ನೀವು ಎಲ್ಲಿ ನೋಡಿದ್ದೀರಾ, ನಿಮಗೆ ಗೊತ್ತಿರೋರಿಗೆ ಯಾರಿಗಾದ್ರೂ ಆ ರೀತಿ ಫ್ರಾಡ್ಗಳಾಗಿತ್ತು ಅಂದರೆ ಸೊ ಹೇಗಾಗಿದೆ ಆ ಫ್ರಾಡ್, ಅದನ್ನು ಹೇಗೆ ತಡೆಗಟ್ಟಬೋದು ಅನ್ನೋದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು, ನಿಮಗೆ ಮಾಹಿತಿ ಗೊತ್ತಿತ್ತು ಅಂತಂದರೆ. ಸೊ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಇದನ್ನು ಕೂಡ ಕೇಳಿರ್ತೀರಾ. ಸೊ ಆ ವ್ಯಕ್ತಿ ಕ್ರಿಯೇಟ್ ಮಾಡಿರಲ್ಲ ಅಕೌಂಟ್ನ, ಬಟ್ ನೀವು ಹಾಕಿರೋಂಥ ಫೋಟೋಸ್ನ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಸೊ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ನಿಮ್ಮ ಥರದ್ದೇ. ಸೊ ನೀವು ಯಾವ ರೀತಿ ಬಯೋ ಹಾಕಿರ್ತೀರಾ, ಸೊ ನೀವು ಯಾವ ರೀತಿ ಪೋಸ್ಟ್ಗಳನ್ನು ಮಾಡಿರ್ತೀರಾ, ಅದರಿಂದ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಸೊ ಈ ರೀತಿ ಆದಾಗ ಏನೆಲ್ಲ ಮಾಡ್ಬೋದಪ್ಪ ಅಂತಂದರೆ, ಒಂದು ನೀವು ಸೈಬರ್ ಸೆಕ್ಯೂರಿಟಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಸೊ ನಂದು ಈ ರೀತಿ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಅದರ ಜೊತೆಗೆ ನಿಮ್ಮ ಎಲ್ಲರೂ ಹೇಳ್ತಾ ಇರ್ತಾರೆ, ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಯೂಶಲಿ ಹಾಕಿರ್ತಾರೆ ಸ್ಟೋರಿನ, ಇದು ನನ್ನ ಅಕೌಂಟ್ ಅಲ್ಲ, ಇದನ್ನು ಬ್ಲಾಕ್ ಮಾಡಿ, ಸೊ ಇದನ್ನು ರಿಪೋರ್ಟ್ ಮಾಡಿ ಅಂತೆಲ್ಲ ಹೇಳಿರ್ತಾರೆ. ಸೊ ಆ ರೀತಿ ಕೂಡ ತೊಂದರೆಗಳಾಗುತ್ತೆ. ಸೊ ಆಗ ಕೂಡ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಿಲ್ಲೇ ಇರುವಂಥ ಫಾಲೋವರ್ಸ್ನ ಎಕ್ಸೆಪ್ಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಹಾಗೆ ಯಾವ ರೀತಿ ಫೋಟೋಸ್ನ ನೀವು ಹಾಕ್ತಾ ಇದ್ರೆ ನಿಮ್ಮ ಅಕೌಂಟಲ್ಲಿ
ಅದನ್ನು ಕೂಡ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇನ್ನು ಕೆಲವೊಬ್ರು ಯಾವ ರೀತಿ ಮಾಡ್ತಾರೆ ಅಂತಂದರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗೆ ಅದನ್ನು ಲಾಗಿನ್ ಆಗಿ ಹಾಗೆ ಬಿಟ್ಬಿಟ್ಟಿರ್ತಾರೆ. ಸೊ ಆ ರೀತಿ ಅಕೌಂಟ್ಗಳು ಹ್ಯಾಕ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಅದು ಬರೀ ಇನ್ಸ್ಟಾಗ್ರಾಮ್ ಅಂತ ಅಲ್ಲ, ಟೆಲಿಗ್ರಾಮ್ ಕೂಡ ಆಗಿರ್ಬೋದು. ಸೊ ಅವ್ರದ್ದು ನಂಬರೇ ಇರಲ್ಲ, ಸೊ ಅವ್ರು ಟೆಲಿಗ್ರಾಮ್ ಅಕೌಂಟೇ ಕ್ರಿಯೇಟ್ ಮಾಡಿರಲ್ಲ, ನಿಮ್ಮ ನಂಬರ್ನ ಯೂಸ್ ಮಾಡಿಕೊಂಡು ಟೆಲಿಗ್ರಾಮ್ ಅಕೌಂಟ್ನ ಕೂಡ ಕ್ರಿಯೇಟ್ ಮಾಡ್ತಾರೆ. ಸೊ ಅದರಿಂದ ತೊಂದರೆಗಳು ಕೂಡ ಆಗ್ತಿರುತ್ತೆ. ಸೊ ಹೇಗಪ್ಪ ತಪ್ಪಿಸ್ಕೋಬೇಕು ಇದೆಲ್ಲದರಿಂದ ಅಂತಂದರೆ ಸ್ವಲ್ಪ ಹುಷಾರಾಗಿರಬೇಕು. ಹಾಗೆ ನಿಮಗೆ ಗೊತ್ತಾದ ತಕ್ಷಣ ಈ ರೀತಿ ಒಂದು ಫ್ರಾಡ್ ಆಗ್ತಿದೆ ನನ್ನ ಹೆಸರಲ್ಲಿ ಅಂತ ನಿಮಗೆ ಗೊತ್ತಾದ ತಕ್ಷಣ ಹೋಗಿ ಸೈಬರ್ ಸೆಕ್ಯೂರಿಟಿಯಲ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಸಾಕಷ್ಟು ನಿಮಗೆ ಪೋರ್ಟಲ್ಸ್ ಎಲ್ಲ ಓಪನಿಂಗ್ ಇರುತ್ತೆ, ಆನ್ಲೈನಲ್ಲಿ ಆಗಿರ್ಬೋದು, ಸೊ ನೀವು ಆಫ್ಲೈನಲ್ಲಿ ಆಗಿರ್ಬೋದು, ಸಾಕಷ್ಟು ಕಡೆ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ನಿಮಗೆ ಡಿಜಿಟಲ್ ಏನಾದರೂ ಫ್ರಾಡ್ಗಳು ಆಗ್ತಾ ಇದೆ ಅಥವಾ ನಿಮಗೇನೋ ತೊಂದರೆ ಆಗ್ತಿದೆ ಅದರಿಂದ ಅಂತ. ಸೊ ಅದರ ಜೊತೆಗೆ ನೀವು ಕರೆ ಕೂಡ ಮಾಡ್ಬೋದು ನಮ್ಮ ಒಂದು ಪೊಲೀಸ್ ನಂಬರ್ಗೆ. ಅಲ್ಲಿ ನಂಬರ್ ನಿಮ್ಗೆ ಅವರೇ ಕೊಟ್ಟಿರ್ತಾರೆ, ಪೋರ್ಟಲಲ್ಲಿ ನಂಬರ್ ಇದೆ ಮೇಲ್ಗಡೆನೆ, ನೀವು ಅದನ್ನು ಲಾಗಿನ್ ಆದ ತಕ್ಷಣ ವೆಬ್ಸೈಟಲ್ಲಿ. ಸೊ ನಿಮ್ಗೆ ಅಲ್ಲಿ ಕೂಡ ನೀವು ಕರೆ ಮಾಡಿಬಿಟ್ಟು ಸೊ ನಿಮಗೇನು ತೊಂದರೆ ಆಗಿದೆ ಅಂತ ಕೂಡ ಹೇಳ್ಬೋದು. ಸೊ ಸಾಕಷ್ಟುಗಳದಕ್ಕೆ ಮೆಜರ್ಸ್ ಇರುತ್ತೆ, ಸೊ ಹೇಗಿರಬೇಕು ಅಂತ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸೊ ನಾವು ಹುಷಾರಾಗಿದ್ದರೆ ಸಾಕಷ್ಟು ನಮಗೆ ಉಪಯೋಗ ಆಗುತ್ತೆ. ಸೊ ಯಾರಾದರೂ ನಮಗೆ ನಂಬರ್ ಕೇಳ್ತಾ ಇದ್ದಾರೆ ಅಂತಂದರೆ, ಎಸ್ಪೆಷಲಿ ನಮ್ಮ ಡೆಬಿಟ್ ಕಾರ್ಡ್ ನಂಬರ್ ಆಗಿರ್ಬೋದು, KYC ನಂಬರ್ ಆಗಿರ್ಬೋದು, ಸೊ ಯಾರಾದರೂ ಕೇಳ್ತಾ ಇದ್ದಾರೆ ಅಂದರೆ ಅವಾಗ ಸ್ವಲ್ಪ ಹುಷಾರಾಗಿರಬೇಕು. ಅವ್ರು ಹೇಳ್ತಾರೆ ನಿಮಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಹೇಳ್ತಾರೆ, ಯಾಕಂದರೆ ಸಾಕಷ್ಟು ಕಡೆ ಎಂಟ್ರಿ ಮಾಡಿರ್ತೀರ ನೀವು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು. ಸೊ ನೀವೊಂದು ಸಿಮ್ ತೊಗೋಬೇಕಾದ್ರೂ ಕೂಡ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಏನಾದರೂ ಒಂದು ಐಡೆಂಟಿಟಿ ಪ್ರೂಫ್ ಕೊಟ್ಟಿರ್ತೀರಾ. ಸೊ ಹೀಗೆಲ್ಲ ನಾವು ಕೊಟ್ಟಾಗ ಆ ಒಂದು ಡೀಟೇಲ್ಸ್ನ ಸಾಕಷ್ಟು ಜನ ಯೂಸ್ ಮಾಡ್ಕೋತಾರೆ. ಸ್ವಲ್ಪ ಹುಷಾರಾಗಿರೋಣ. ಸೊ ಆ ರೀತಿ ಎಲ್ಲ ಒಂದು ಡೀಟೇಲ್ಸ್ನ ಯಾರಿಗೂ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಿಡೋದು ಬೇಡ. ಸೊ ನೀವು ಅದನ್ನು ಹೇಗೆಲ್ಲ ಹುಷಾರಾಗಿರ್ಬೋದು ಅಂತಂದರೆ, ಒಂದು ಆ ರೀತಿ ಯಾರೋ ಕರೆ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾ ಇದ್ದಾರೆ, ಇವೊಂದು ಅವ್ರು ನಿಮ್ಮ ಡೀಟೇಲ್ಸ್ ಹೇಳ್ತಾ ಇದ್ದಾರೆ, ನಿಮಗೆ ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅವ್ರು ಹೇಳ್ತಾ ಇದ್ದಾರೆ, ಸಾಕಷ್ಟು ನಿಮಗೆ ಡೀಟೇಲ್ಸ್ ಹೇಳ್ತಿದ್ದಾರೆ ಅಂದರೂ ಕೂಡ ಸೊ ಅವರಿಗೆ ನಾವು ನಮ್ಮ ಡೀಟೇಲ್ಸ್ನ ಕೊಡೋದು ಬೇಡ. ಸೊ ಏನಾದರೂ ಒಂದು ಅವರು ಕೇಳಿದ್ರು ಅಂತಂದರೆ ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹೇಳಿ, ಸೊ ಯಾವ ಒಂದು ಏರಿಯಾದಲ್ಲಿದೆ ನಿಮ್ಮ ಅಕೌಂಟು, ಸೊ ಈ ರೀತಿ ಎಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸಾಕಷ್ಟು ಕಡೆ ನಿಮ್ಮ ಮೆಸೇಜಸ್ನ ಕೂಡ ಓದಿರ್ತೀರಾ, ಏರ್ಟೆಲ್ ಅವರೆಲ್ಲ ಅಥವಾ ಆಗಿರ್ಬೋದು, ಜಿಯೋ ಅವರಾಗಿರ್ಬೋದು, ಮೆಸೇಜಸ್ ಕಳಿಸ್ತಿರ್ತಾರೆ ಕೆಲವೊಂದು ಕಡೆ. ಸೊ ಈ ರೀತಿ ನಾವು ಕೇಳಲ್ಲ, ನಿಮಗೆ ಸಿಮ್ ಅಪ್ಗ್ರೇಡ್ಗಾಗಿ ನಿಮ್ಗೇನು ಕಾಲ್ ಬರಲ್ಲ, ಸೊ ಅದು ಸ್ವಲ್ಪ ಹುಷಾರಾಗಿರ್ರಿ ಅಂತ. ಸೊ ಹಾಗೆಲ್ಲ ಯಾಕೆ ಹೇಳ್ತಾರೆ ಅವರು, ಸ್ವಲ್ಪ ಒಂದು ಇನ್ಸ್ಟ್ರಕ್ಷನ್ಸ್ ಯಾಕೆ ಕೊಡ್ತಾರಪ್ಪ ಅಂತಂದರೆ, ಸೊ ನಿಮ್ಮ ಸಿಮ್ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಹತ್ರ ಡೀಟೇಲ್ಸ್ ತೊಗೊಂಡು ಸೊ ಆ ಡೀಟೇಲ್ಸ್ ಇಂದ ಅವರು ಇನ್ನೊಂದು ಸಿಮ್ನ ಕ್ರಿಯೇಟ್ ಮಾಡ್ತಾರೆ. ಅಂದರೆ ನಿಮ್ಮ ಸಿಮ್ ಥರದ ಇನ್ನೊಂದು ಸಿಮ್ನ ಅವ್ರು ಮಾಡ್ತಾರೆ. ಸೊ ಆ ಸಿಮ್ಮಿಂದ ಸೊ ನಿಮಗೆ ಬರೋ ಎಂಥ ಎಲ್ಲ ಮೆಸೇಜಸ್ಸು ಅವ್ರಿಗೆ ಕೂಡ ಹೋಗ್ತಿರುತ್ತೆ. ಸೊ ಅದರಿಂದ ಸಾಕಷ್ಟು ತೊಂದರೆಗಳು ಕೂಡ ಆಗುತ್ತೆ. ಸ್ವಲ್ಪ ಹುಷಾರಾಗಿರೋಣ. ಈ ರೀತಿ ಎಲ್ಲ ಏನೋ ನಮಗೆ ತೊಂದರೆ ಆಗ್ತಿದೆ ಅಂತಂದರೆ ಸೊ ಫಸ್ಟು ನಾವು ಪೊಲೀಸ್ ಕಂಪ್ಲೇಂಟ್ ಮಾಡೋದು ತುಂಬ ಸೂಕ್ತ. ಸೊ ನಿಮ್ಗೇನಾರು ಆ ರೀತಿ ತೊಂದರೆ ಆಗ್ತಿದ್ರೆ ಖಂಡಿತವಾಗ್ಲೂ ನೀವು ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ನಿಮ್ಗೇನಾದ್ರು ಹಿಂದ್ಗಡೆ ಯಾವಾಗಾದ್ರೂ ತೊಂದರೆ ಆಗಿತ್ತು ಅಥವಾ ಈ ರೀತಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದರೆ ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಇವತ್ತು ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ದಟ್ ಯಾರಾದರೂ ನೋಡ್ತಾ ಇರೋವಂಥವ್ರಿಗೆ ಕೂಡ ಒಂದು ಸ್ವಲ್ಪ ಜಾಗೃತಿ ಮೂಡುತ್ತೆ. ಸೊ ನೀವು ಕೂಡ ಇದ್ರ ಬಗ್ಗೆ ಮಾತಾಡ್ಬೋದು ಇವತ್ತು ಡಿಜಿಟಲ್ ಫ್ರಾಡ್ ಬಗ್ಗೆ. ಹಾಗೆ ನಿಮಗೆ ಆ ರೀತಿ ಏನಾದ್ರು ತೊಂದರೆ ಆಗಿದ್ರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಇವತ್ತು ಮಾಹಿತಿಯನ್ನು ಹಂಚ್ಕೋಬೋದು. ಸೊ ಕೇವಲ ಒಂದು ವೆಬ್ಸೈಟ್ಗಳಿಂದ ಅಷ್ಟೇ ಆಗ್ತಾ ಇರಲ್ಲ, ಕೆಲವೊಂದ್ಸಲ ನಮ್ಗೆ ಇಮೇಲ್ ಬಂದಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಸೊ ಬರೀ ಲಾಟ್ರಿ ತೆಗೆದಿದ್ದೀರಾ ಅಂತೆಲ್ಲ ಇಮೇಲ್ ಬಂದಿರುತ್ತೆ, ಕಾಮನ್ ಆಗಿ ಇಮೇಲ್ ಬಂದಿರುತ್ತೆ, ನಿಮ್ಗೊಂದು ಲಿಂಕ್ ಕಳಿಸಿರ್ತಾರೆ. ಆ ಲಿಂಕ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಡೀಟೇಲ್ಸ್ ಎಲ್ಲ ಅವ್ರಿಗೆ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಎಲ್ಲ ಫಿಶಿಂಗ್ ಅಂತ ಕರೀತಾರೆ ಇದಕ್ಕೆ, ಡಿಜಿಟಲ್ ಒಂದು ಸೆಕ್ಯೂರಿಟಿನ ನೀವು ಕಾಪಾಡ್ಕೊಳ್ಳೋದಕ್ಕೆ. ಸೊ ಈ ರೀತಿ ಒಂದು ಜಾಲದಲ್ಲಿ ಸೊ ನೀವು ಸಿಕ್ಕಾಕೊಳ್ಬಾರ್ದು. ಸೊ ಸ್ವಲ್ಪ ಜಾಗರೂಕತೆನ ವಹಿಸಬೇಕಾಗುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ನಿಮ್ಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ, ಸೊ ನಿಮ್ಗೇನಾದ್ರು ಗೊತ್ತಿದ್ರೆ ಯಾವ ರೀತಿ ಡಿಜಿಟಲ್ ಫ್ರಾಡ್ಗಳಾಗುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಅದರ ಮಾಹಿತಿಯನ್ನು ಕೂಡ ಇವತ್ತು ನೀವು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಎಲ್ಲರ ಜೊತೆಗೂ ಕೂಡ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಈಗ ನಿಮಗೋಸ್ಕರ ಇನ್ನೂ ಒಂದು ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡು ಸೂಪರ್ ಆಗಿರುವಂಥ ಹಾಡು. ಸೊ ಎಸ್, ನೀವು ಕೂಡ ಇವತ್ತು ಡಿಜಿಟಲ್ ಫ್ರಾಡ್ ಬಗ್ಗೆ ಮಾತಾಡ್ಬೋದು. ಸೊ ನಿಮ್ಗೇನಾರು ಆ ರೀತಿ ಅನುಭವಗಳಾಗಿತ್ತು ಅಂದರೆ, ಯಾರ್ದಾದ್ರು ಕರೆ ಬಂದಿತ್ತು ಅಂದರೆ, ಸೊ ನಿಮ್ಗೇನಾದ್ರು ದುಡ್ಡು ಹೋಗಿತ್ತು ಅಂತಂದರೆ ಅದ್ರ ಬಗ್ಗೆ ನೀವು ಕೂಡ ಮಾಹಿತಿಯನ್ನು ಖಂಡಿತವಾಗ್ಲೂ ಹಂಚ್ಕೋಬೋದು. ಹಾಗೆ ಬೇರೆ ಯಾವ ರೀತಿ ಫ್ರಾಡ್ಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇನ್ನೊಬ್ಬರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್. ಓಕೆ. ಸೊ ಎಸ್, ಏನು ಮಾಡಿದ್ರಿ ಸಂಡೇ ಸ್ಯಾಟರ್ಡೇ ಆಗಿರ್ಬೋದು, ಮಂಡೇ? ಕಂಪ್ಯೂಟರ್ ಗೇಮ್ ಆಡ್ದೆ ಮೇಡಮ್. ಕಂಪ್ಯೂಟರ್ ಗೇಮ್ ಆಡಿದ್ರಿ? ಯಾವ ಗೇಮ್ ಆಡೋದು ನೀವು? ಕೇರಮ್ ಮಾಡ್ತೀರಾ ಕಂಪ್ಯೂಟರ್ನಲ್ಲಿ? ಮತ್ತೆ ಬೇರೆ ಇಲ್ಲ ಮೇಡಮ್. ಮೊಬೈಲಲ್ಲಿ ಯಾವ ರೀತಿ ಗೇಮ್ಸ್ ಆಡ್ತೀರಾ? ಮೊಬೈಲಲ್ಲಿ ಕ್ರಿಕೆಟ್. ಮೊಬೈಲಲ್ಲಿ ಕ್ರಿಕೆಟ್ ಆಡ್ತೀರಾ, ಆಮೇಲೆ ಕಂಪ್ಯೂಟರಲ್ಲಿ ಕೇರಮ್ ಮಾಡ್ತೀರಾ? ಓಕೆ, ಎಲ್ಲ ಮೊಬೈಲಲ್ಲೇ ಮೇಡಮ್ ಆಡೋದು. ಓಕೆ, ಸೂಪರ್. ಸೊ ಇವತ್ತಿನ ವಿಷಯ ಗೊತ್ತಾಯ್ತಾ ನಿಮ್ಗೆ ಏನಂತ? ಟಾಪಿಕ್ ಗೊತ್ತಾಗಿಲ್ಲ ಮೇಡಮ್. ಸೊ ನಿಮ್ಗೆ ಕೆಲವೊಂದ್ಸಲ ಫೋನ್ ಬರ್ತಿರುತ್ತೆ, ನೀವು ಇಷ್ಟೊಂದು ದುಡ್ಡು ಗೆದ್ಬಿಟ್ಟಿದ್ದೀರಾ ಅಂತ. ಸೊ ಆ ರೀತಿ ಫೋನ್ಗಳು ಬಂದ್ರೆ ನೀವು ಅವ್ರಿಗೆ ಹೇಗೆ ಉತ್ತರ ಕೊಡ್ತೀರಾ? ಬೇಡ ಅಂತ ಹೇಳ್ತೀವಿ ಮೇಡಮ್, ಅಷ್ಟೇ. ಬರ್ತಾನೆ ಇರ್ತಾವ ಮೇಡಮ್ ಅವು, ಒಮ್ಮೆ ಕಾಲ ಅವೆಲ್ಲ ಬರ್ತಾನೆ ಇರ್ತವೆ, ಮಿಸ್ ಮಾಡಕ್ ಆಗೋದಿಲ್ಲ ಅಂತ ನಾನು. ಓಕೆ.
ಮಿಸ್ ಆಗಿ ಬಂದ್ಬಿಡ್ತಾರೆ ಮೇಡಮ್. ಅವ್ರು ಮಾಡ್ತಾರೆ ಮತ್ತೆ ತಲೆ ತಿಂತಾರೆ ಮೇಡಮ್. ಅದಕ್ಕೆ ಯೂಸೇ ಮಾಡಕ್ ಹೋಗಲ್ಲ. ಸರ್ ರೀತಿ ಕಾಲ್ಗಳ ಮೇಲೆ ನೀವು ಅದನ್ನ ರಿಸೀವೇ ಮಾಡಕ್ ಹೋಗಲ್ಲ. ಅಂದ್ರೆ ಮೇಡಮ್ ಹೊಸ ನಂಬರ್ ಇಂದ ಮಾಡ್ತಾರೆ ಮೇಡಮ್. ಅದೇ ಪ್ರಾಬ್ಲಮ್ ಆಗಿರೋದು. ಇದೇ ಬಾತೀವು ಕಂಪ್ನಿಗಳು ಯಾವ ಬರ್ಲೇಬಾರ್ದು. ಓಕೆ, ಸೊ ನೀವು ಹೇಗೆ ಉತ್ತರ ಕೊಡ್ತಾರೆ ಐತಿ ಫೋನ್ ಮಾಡಿ ನಿಮಗೆ ಕೇಳ್ತಾಗ? ಕೇಳ್ತಾರೆ ಮೇಡಮ್, ನಮಗೆ ಬೇಡ ಅಂತೀನಿ ಮೇಡಮ್. ಮತ್ತೆ ಇಂಗ್ಲಿಷ್ ಮಾತಾಡ್ರಿ, ಕನ್ನಡ ಮಾತಾಡ್ರಿ ನಾನು ಹೇಳ್ಬೇಕು ಮೇಡಮ್. ಓಕೆ, ಅಂದ್ರೆ ತುಂಬಾ ತಲೆ ತಿಂತಾರೆ ಮೇಡಮ್ ಅವ್ರು ಮಾಡಿದವರು. ಹಾ, ಒಂಥರ ಹಿಂಸೆ ಮೇಡಮ್ ಅದು. ಓಕೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಫುಲ್ ಮಾಡ್ತಾನೆ ಇರ್ತಾರೆ ಮೇಡಮ್ ಕಂಪ್ನಿ ಕಾಲ್. ಸೊ ಸಾಕಷ್ಟು ಕಾಲ್ಸ್ ಬರುತ್ತೆ ನಿಮಗೆ? ಹೌದು ಮೇಡಮ್, ಮೆಸೇಜ್ ಬರುತ್ತೆ ಮೇಡಮ್. ಓಕೆ, ಮೆಸೇಜ್ ಕೂಡ ಬರ್ತಾ ಇರುತ್ತೆ. ಹೌದು ಮೇಡಮ್. ಓಕೆ, ಸೂಪರ್. ಸೊ ಇವತ್ತು ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ನೀವು? ನಮ್ಮ ತಾಯಿ ಮೇಡಮ್. ಹಾ, ಹೇಳಿ, ವಿಶ್ ಮಾಡಿ. ಹ್ಯಾಪಿ ಡೇ, ಶುಭ ಸಂಜೆ. ಓಕೆ, ಶುಭ ಸಂಜೆ. ಎಸ್, ನಿಮ್ಮ ತಾಯಿ ಗೀತಾ ಕುಮಾರ್ ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ ಶುಭ ಸಂಜೆ. ಓಕೆನಾ? ಓಕೆ ಮೇಡಮ್. ಯಾವ್ದಾದ್ರು ಸಾಂಗ್ ಹಾಕಿ ಮೇಡಮ್, ಪುನೀತ್ ರಾಜ್ಕುಮಾರ್ದು. ಇವಾಗ ಬಂದಿತ್ತಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು? ಇವಾಗ ಬಂದಿತ್ತಲ್ವಾ ಹಾಡು? ಬಂದಿತ್ತ? ನೋಡಿಲ್ಲ ಮೇಡಮ್, ನಾನು ಈಗ ಬಂದೆ, ಹೊರಗಡೆ ಹೋಗಿದ್ದೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀವಿ. ನಿಮಗೂ ಕೂಡ ಶುಭ ಸಂಜೆ. ಥ್ಯಾಂಕ್ ಯು ಮೇಡಮ್, ಶುಭ ಸಂಜೆ. ಸಾಕಷ್ಟು ಥರದ ಡಿಜಿಟಲ್ ಫ್ರಾಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಇತ್ತೀಚೆಗೆ ಒಂದು ಕಾಮನ್ ಆಗಿರೋದು ಏನಪ್ಪ ಅಂದರೆ ನಮ್ಮ ನೆಟ್ ಬ್ಯಾಂಕಿಂಗು. ಸೊ ನೀವೆಲ್ಲ ಕೇಳಿರ್ತೀರಾ, ಕೆಲವೊಂದ್ಸಲ ನಾವು ಬ್ಯಾಂಕಿಗೆ ಹೋಗಿ ಅವರಿಗೆ ನಾವು ಪಾಸ್ಬುಕ್ ಅಪ್ಡೇಟ್ ಮಾಡ್ಕೊಡಿ ಅಂತೆಲ್ಲ ಕೇಳಿದಾಗ ಸೊ ಅವ್ರು ಹೇಳ್ತಾರೆ ನೀವು ಡಿಜಿಟಲ್ ಬ್ಯಾಂಕಿಂಗ್ ಮಾಡ್ಕೊಳ್ಳಿ, ನೀವು ವೆಬ್ಸೈಟಿಗೆ ಹೋಗಿ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ವೆಬ್ಸೈಟಲ್ಲಿ ನಾವು ಯೂಸ್ ಮಾಡಬೇಕಾದ್ರೂ ಕೂಡ ಕೆಲವೊಂದು ಜಾಗೃತಿಗಳನ್ನು ವಹಿಸಬೇಕಾಗುತ್ತೆ. ಸೊ ಏನಪ್ಪ ಅಂತಂದರೆ ನಾವು ನೋಡಬೇಕು ಅದು ಸೆಕ್ಯೂರ್ಡ್ ವೆಬ್ಸೈಟಾ ಅಂತ. ಸೊ ನಿಮ್ಗೆ ಅಲ್ಲಿ ಮೇಲೆ ಗ್ರೀನ್ ಕಲರಾಗಿ ಕಾಣ್ತಾ ಇದೆ ಅಂದರೆ ಅದು ಸೆಕ್ಯೂರ್ ವೆಬ್ಸೈಟ್ ಇರುತ್ತೆ. ಸೊ ಇಲ್ಲ ಅಂತಂದರೆ ಅದು ಸೆಕ್ಯೂರ್ಡ್ ವೆಬ್ಸೈಟ್ ಆಗಿರೋದಿಲ್ಲ. ಸೊ ಕೇವಲ ಒಂದು ವೆಬ್ಸೈಟ್ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗೆ ಅದೊಂಥರ ಸಿಮಿಲರ್ ಇರುತ್ತೆ. ಅಂದರೆ ನಿಮಗೆ ಅದು ನೋಡೋಕ್ಕೆ ನಿಮ್ಮ ಬ್ಯಾಂಕ್ ಥರದ್ದೇನೆ ಅಂತ ಅನಿಸ್ತಾ ಇರುತ್ತೆ, ಬಟ್ ಅದು ನಿಮ್ಮ ಬ್ಯಾಂಕ್ ವೆಬ್ಸೈಟ್ ಆಗಿರೋದಿಲ್ಲ. ಸೊ ಹೇಗೆ ನಮಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಪ್ಪ, ಹೇಗೆ ಗುರುತಿಸಬೇಕು ಯಾವ್ದು ಫೇಕೋ ಯಾವ್ದು ನಿಜವಾದದ್ದು ಅಂತ ಅಂದರೆ ನಿಮ್ಗೆ ನಾನು ಹೇಳೋ ಥರ ಗ್ರೀನ್ ಕಲರಾಗಿ ಕಾಣ್ತಾ ಇದೆ ಅಂತಂದರೆ ಅದು ನಿಮಗೆ ನಿಜವಾಗ್ಲೂ ಇರುತ್ತೆ, ಜೆನ್ಯೂನ್ ವೆಬ್ಸೈಟ್ ಆಗಿರುತ್ತೆ, ಅದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಅಲ್ಲಿ ಏನೋ ನಿಮಗೆ ಡೀಟೇಲ್ಸ್ ಕಾಣಿಸ್ತಿಲ್ಲ ಅಂತಂದರೆ ಸೊ ಅದು ಒಂದು ಫೇಕ್ ವೆಬ್ಸೈಟ್ ಆಗಿರುತ್ತೆ. ಸೊ RBI ಇಂದ ಅಪ್ರೂವ್ ಆಗಿರುವಂಥ ವೆಬ್ಸೈಟ್ಗಳಲ್ಲಿ ಮಾತ್ರ ನಾವು ನಮ್ಮ ಡೀಟೇಲ್ಸ್ನ ಹಾಕಿದ್ರೆ ಅದು ನಮ್ಗೆ ಸೇಫ್ ಆಗಿರುತ್ತೆ. ಸೊ ಇದು ಬರೀ ವೆಬ್ಸೈಟ್ ಅಷ್ಟೇ ಆಗ್ತಾ ಇರಲ್ಲ, ಆ್ಯಪ್ಸ್ಗಳು ಕೂಡ ಸಾಕಷ್ಟು ರೀತಿ ಇದೆ. ಸೊ ನಾವು ಪ್ಲೇಸ್ಟೋರಲ್ಲಿ ಸಿಗೋವಂಥ ಆ್ಯಪ್ಸ್ಗಳನ್ನ ಅಷ್ಟೇ ಯೂಸ್ ಮಾಡಬೇಕು. ಸೊ ಹೊರಗಡೆ ಲಿಂಕಿಂದ ಬೇರೆ ವೆಬ್ಸೈಟ್ಗಳು ಬಂದಿರುತ್ತೆ ಕೆಲವೊಂದು ಸಲ ನಮಗೆ. ಸೊ ಆ ರೀತಿ ಒಂದು ವೆಬ್ಸೈಟ್ಗಳಲ್ಲಿ ಆ ರೀತಿ ಒಂದು ಆ್ಯಪನ್ನು ನಾವು ಯೂಸ್ ಮಾಡಿದ್ವಿ ಅಂತಂದರೆ ಸೊ ಅಲ್ಲಿ ಸಾಕಷ್ಟು ಫ್ರಾಡ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದನ್ನು ಕೂಡ ಸ್ವಲ್ಪ ಹುಷಾರಾಗಿ ನೋಡಬೇಕು ನಾವು. ಸೊ ಯಾವ ಒಂದು ವೆಬ್ಸೈಟಲ್ಲಿ ನಾನು ಅದನ್ನು ವ್ಯವಹರಿಸ್ತಾ ಇದ್ದೀನಿ, ಸೊ ಯಾವ ಒಂದು ವೆಬ್ಸೈಟಲ್ಲಿ ನಾನು ಡೀಟೇಲ್ಸ್ ಹಾಕ್ತಾ ಇದ್ದೀನಿ, ಜೊತೆಗೆ ನಾನು ಯಾವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೇಸ್ಟೋರಲ್ಲಿ ಯೂಶಲಿ ನಿಮಗೆ ಪ್ರೊಟೆಕ್ಟೆಡ್ ಅಂತ ಒಂದು ಸಿಂಬಲ್ ಇರುತ್ತೆ. ಸೊ ಅದನ್ನು ನೋಡ್ಕೋಬೇಕು ಆ್ಯಪ್ಸ್ನ ಡೌನ್ಲೋಡ್ ಮಾಡೋಂಥ ಟೈಮಲ್ಲಿ. ಸೊ ಹಾಗೆ ಡೌನ್ಲೋಡ್ ಮಾಡಿದಂಥ ಆ್ಯಪು ನಮಗೆ ಜೆನ್ಯೂನ್ ಇದ್ದರೆ ಮಾತ್ರ, ಅಂದರೆ RBI ಇಂದ ಅಪ್ರೂವ್ ಆಗಿದ್ದರೆ ಮಾತ್ರ ಅದರಲ್ಲಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಬೇರೆ ಕಡೆ ಒಂದು ಬೇರೆ ವೆಬ್ಸೈಟಲ್ಲಿ ಆಗಿರ್ಬೋದು, ಬೇರೆ ಅಪ್ಲಿಕೇಶನ್ಸಲ್ಲಿ ನಾವು ಫಿಲ್ ಮಾಡ್ತಿದ್ದೀವಿ ಅಂತಂದರೆ ತುಂಬ ತೊಂದರೆಗಳು ಬರುತ್ತೆ. ಅದರಿಂದ ಒಂದು ಕ್ಷಣದಲ್ಲೇ ಎಲ್ಲ ದುಡ್ಡನ್ನ ತೊಗೊಂಡ್ಬಿಡ್ತಾರೆ. ಸೊ ಅದರಿಂದ ಸ್ವಲ್ಪ ಹುಷಾರಾಗಿರಬೇಕು, ಯಾವ ವೆಬ್ಸೈಟಲ್ಲಿ ನಾವು ನಮ್ಮ ಡೀಟೇಲ್ಸ್ನ ಹಾಕ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಇತ್ತೀಚೆಗೆ ಎಲ್ಲರ ಕಡೆನೂ ನಮ್ಮ ಹತ್ರ ಫೋನ್ಪೇ ಇದೆ, ಗೂಗಲ್ ಪೇ ಇದೆ. ಸೊ ಎಲ್ಲರ ಹತ್ರ ಅದನ್ನು ಯೂಸ್ ಮಾಡ್ತಾನೇ ಇದ್ದೀವಿ. ಸೊ ಇದೆಲ್ಲ ಒಂದು ಯೂಸ್ ಮಾಡೋಂಥ ಟೈಮಲ್ಲಿ ಕೂಡ ಕೆಲವೊಂದು ನಾವು ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ನೀಟಾಗಿ ನೋಡ್ಕೋಬೇಕು, ಯಾವ ವೆಬ್ಸೈಟನ್ನು ನಾವು ವ್ಯವಹರಿಸ್ತಾ ಇದ್ದೀವಿ ಅಂತ. ಸುಮ್ಮನೆ ಒಂದು ಜಾಗರೂಕತೆ ಇಲ್ಲದೆ ಸುಮ್ಮನೆ ಯಾವುದೋ ಒಂದು ವೆಬ್ಸೈಟಲ್ಲಿ ನಮ್ಮ ಡೀಟೇಲ್ಸ್ ಹಾಕಿದ್ವಿ ಅಂತಂದರೆ ಸೊ ತುಂಬ ತೊಂದರೆಗಳನ್ನು ಅದರಿಂದ ಅನುಭವಿಸ್ತೀವಿ ನಾವು. ಸೊ ನೀವು ಕೂಡ ಹೇಳ್ಬೋದು, ನಿಮಗೆ ಒಂದು ಡಿಜಿಟಲ್ ಫ್ರಾಡ್ ಏನಾದರೂ ಅಕಸ್ಮಾತ್ ಇದರಿಂದ ಸ್ವಲ್ಪ ಏನಾದ್ರು ವ್ಯವಹರಿಸಿದ್ರಿ ಅಂತಂದರೆ, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಸಾಕಷ್ಟು ಮೇಲ್ಸ್ಗಳು ಕೂಡ ಬರ್ತಿರುತ್ತೆ. ಯೂಶಲಿ ಇಮೇಲಲ್ಲಿ ನಿಮಗೆ ಅದು ಪ್ಯೂರಿಫೈ ಮಾಡುತ್ತೆ. ಕೆಲವೊಂದ್ಸಲ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಆಗಿರ್ಬೋದು, ಸೊ ನೀವು ರೀತಿ ವಿನ್ ಆಗಿದ್ದೀರಾ ಅಂತೆಲ್ಲ ಬರ್ತಿದೆ ಅಂತಂದರೆ ಅದು ಯೂಶಲಿ ಸ್ಪ್ಯಾಮಿಗೆ ಹೋಗಿರುತ್ತೆ, ಸ್ಪ್ಯಾಮ್ ಅನ್ನೋಂಥ ಒಂದು ಫೋಲ್ಡರಿಗೆ ಹೋಗಿರುತ್ತೆ. ಸೊ ಅಲ್ಲಿ ಸಾಕಷ್ಟು ಮೇಲ್ಸ್ ಇರುತ್ತೆ ನಿಮಗೆ. ಆದರೂ ಕೆಲವೊಂದು ಸಲ ಸೊ ಆ ರೀತಿ ಸ್ಪ್ಯಾಮ್ ಫೋಲ್ಡರ್ಗೆ ಹೋಗಿರೋದಿಲ್ಲ. ಸೊ ನಿಮಗೆ ಕೆಲವೊಂದು ಮೆಸೇಜ್ ಹಿಂಗೂ ಬರುತ್ತೆ. ಸೊ ಅಲ್ಲಿ ಕೂಡ ನೀವು ಸ್ವಲ್ಪ ಹುಷಾರಾಗಿ ನೋಡಬೇಕು, ಅವ್ರು ಏನು ಹೇಳ್ತಾ ಇದ್ದಾರೆ ಆ ಮೇಲಲ್ಲಿ, ಸೊ ಏನೆಲ್ಲ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಸೊ ಯಾರಿಗೇ ಆಗಿರ್ಬೋದು, ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಡೋದಕ್ಕೂ ಮುಂಚೆ ಅಥವಾ ಅವ್ರಿಗೆ ನಾವು ದುಡ್ಡು ಹಾಕೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಸೊ ಯಾಕಂದರೆ ಇದರಿಂದ ಮುಂದೆ ಏನೇನೆಲ್ಲ ಆಗ್ಬೋದು ಅಂತ. ಬೆಟರ್ ಯಾರಾದರೂ ಗೊತ್ತಿರೋರಿಗೆ ನೀವು ಕನ್ಸಲ್ಟ್ ಮಾಡೋದು, ಅಥವಾ ನಿಮಗೆ ಡೈರೆಕ್ಟಾಗಿ ಪೊಲೀಸ್ ಆಗಿರ್ಬೋದು, ನಮ್ಮ ಸೈಬರ್ ಸೆಕ್ಯೂರಿಟಿಗೆ ಆಗಿರ್ಬೋದು ಡೈರೆಕ್ಟಾಗಿ ನೀವು ಕನ್ಸಲ್ಟ್ ಮಾಡೋದು ತುಂಬ ಉತ್ತಮ. ಅದರ ಜೊತೆಗೆ ಇನ್ನೊಂದು ಥರದ್ದು ಯಾವ ರೀತಿ ಫ್ರಾಡ್ ಆಗುತ್ತೆ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ. ಸೊ ಯಾವ ರೀತಿ ಆಗುತ್ತೆ, ಕೆಲವೊಬ್ರು ನಿಮ್ಗೆ ಗೊತ್ತಿರೋರೇ ಇರ್ತಾರೆ. ಸೊ ಅವ್ರ ಅಕೌಂಟಿಂದ ನಿಮ್ಗೆ ಮೆಸೇಜ್ ಬರ್ತಿರುತ್ತೆ. ಇದು ಒಂದು ಕಡೆಗಾದರೆ, ಕೆಲವೊಂದು ಕಡೆಗೆ ಬೇರೆ ಅಕೌಂಟ್ಗಳು ಕ್ರಿಯೇಟ್ ಆಗಿರುತ್ತೆ, ಸಾಕಷ್ಟು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗಿರುತ್ತೆ. ಆ ಫೇಕ್ ಅಕೌಂಟಿಂದ ನಿಮಗೆ ಬೇರೆ ಬೇರೆ ಥರ ಮೆಸೇಜ್ ಬರುತ್ತೆ. ಅಂದರೆ ಈ ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡಿಕೊಡಿ, ನಿಮಗೆ ಇಷ್ಟು ದುಡ್ಡು ಕೊಡ್ತೀವಿ ನಾವು, ಸ್ಯಾಲ್ರಿ, ಪಾರ್ಟ್ ಟೈಮ್ ಜಾಬ್ ಅಂತೆಲ್ಲ ಹೇಳ್ತಾರೆ. ಸೊ ಪಾರ್ಟ್ ಟೈಮ್ ಜಾಬ್
ಜಾಬ್ ಅಂತ ಹೇಳಿ ಅವ್ರು ನಿಮ್ಮ ಡೀಟೇಲ್ಸ್ನ ತೊಗೊಂಡು ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡನ್ನು ಹಾಕ್ಸ್ಕೊತಾರೆ, ಪ್ಲಸ್ ಅವರು ಸ್ವಲ್ಪ ದುಡ್ಡು ಹಾಕ್ತೀವಿ ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಒಂದು 2,000 ನಿಮ್ಗೆ ಹಾಕ್ತಾರೆ ಕೂಡ. ಸೊ ಆದರೂ ನೀವು ನೆಕ್ಸ್ಟ್ ಅವರಿಗೆ ದುಡ್ಡು ಹಾಕಿದ್ರಿ ಅಂತಂದರೆ ಅದರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ. ಕೆಲವೊಂದು ಸಲ ಮನೇಲೇ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡೋಣಪ್ಪ, ಸೊ ನಮ್ಮ ಕೈಲಾಗಿದ್ದು ಮಾಡ್ತಿರೋಣ, ಸೊ ದುಡ್ಡು ಬರ್ತಿರ್ತದೆ ಅದ್ರ ಪಾಡಿಗ್ನದು ಅಂತ ನಾವು ಅಂದ್ಕೊಂಡು ಈ ರೀತಿ ಕೆಲವೊಂದು ಕಡೆ ನಾವು ದುಡ್ಡು ಹಾಕ್ತೀವಿ. ಸೊ ಅಲ್ಲಿ ಕೂಡ ಹುಷಾರಾಗಿರಬೇಕು. ಸೊ ಆ ರೀತಿ ದುಡ್ಡು ಹಾಕುವಂಥ ಟೈಮಲ್ಲಿ ಕೂಡ ಯಾವುದೇ ಥರದಲ್ಲಿ ನಾವು ದುಡ್ಡು ಹಾಕ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಸೊ ನಾನು ಹೇಳ್ತಿರೋ ಥರ ಸಾಕಷ್ಟು ಮಾರ್ಕೆಟಿಂಗ್ ಥರದ್ದು ಒಂದು ನಿಮಗೆ ಕಾಲ್ಸ್ ಬರುತ್ತೆ. ಅಂದರೆ ಈ ನಿಮ್ಮಲ್ಲಿ ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ, ಚೆನ್ನಾಗಿದೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟು, ನನ್ನ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿ ಅಂತ ಅವ್ರು ನಿಮಗೆ ಕೇಳ್ತಾರೆ. ಸೊ ನೀವೇನು ಮಾಡ್ತೀರಾ ಅಂತಂದರೆ ಅದನ್ನು ಪ್ರಮೋಟ್ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು ಅದನ್ನು ಪ್ರಮೋಟ್ ಮಾಡ್ತಾ ಇರ್ತೀರಾ. ಸೊ ಅವಾಗ ಅವರು ನಿಮಗೆ ಸ್ವಲ್ಪ ದುಡ್ಡನ್ನು ಹಾಕ್ತಾರೆ, ಪ್ಲಸ್ ಇನ್ನೂ ಸ್ವಲ್ಪ ದುಡ್ಡನ್ನು ಕೇಳ್ತಾರೆ. ಸೊ ನೀವು ಅಲ್ಲಿ ಹಾಕ್ತೀರಾ ಅಂತಂದರೆ ಆವಾಗ ನಿಮಗೆ ಅದು ಫ್ರಾಡ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಸಾಕಷ್ಟು ಥರದ ಫ್ರಾಡ್ಗಳು ನಡೀತಾ ಇದೆ ಇತ್ತೀಚಿನ ಜಗತ್ತಲ್ಲಿ. ಸ್ವಲ್ಪ ಹುಷಾರಾಗಿರಬೇಕು. ಹಾಗಂತ ನಾವೆಲ್ಲ ಬಿಡೋಕ್ಕೂ ಆಗಲ್ಲ, ಡಿಜಿಟಲ್ಲೇ ನಡೀತಾ ಇರೋದು ಎಲ್ಲ ಕಡೆ. ಸೊ ಎಲ್ಲರ ಹತ್ರ ಕೂಡ ನಾವು ಡಿಜಿಟಲ್ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ, ಆದರೂ ಕೂಡ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು. ಸ್ವಲ್ಪ ಬ್ಯಾಂಕ್ ಆಗಿರ್ಬೋದು, ನಮ್ಮ ಅಕೌಂಟ್ ಆಗಿರ್ಬೋದು, ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು, ಇದನ್ನು ಕೊಡುವಂಥ ಸಮಯ ಬಂದಾಗ ಸ್ವಲ್ಪ ಹುಷಾರಾಗಿ ನೋಡಬೇಕು. ನಾನು ಎಲ್ಲಿ ಕೊಡ್ತಾ ಇದ್ದೀನಿ ನನ್ನ ಡೀಟೇಲ್ಸನ್ನು, ಸರಿಯಾದ ವೆಬ್ಸೈಟಿಗೆ ನಾನು ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ ಅಥವಾ ನಾನು ಎಲ್ಲಿ ಕೊಡ್ತಾ ಇದ್ದೀನಿ ನನ್ನ ಡೀಟೇಲ್ಸ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು, ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಸೊ ಆ ರೀತಿ ನಿಮಗೆ ಯಾರಾದರೂ ಗೊತ್ತಿರೋರಿಗೆ ಏನಾದರೂ ಸ್ಕ್ಯಾಮ್ ಆಗಿತ್ತು ಅಂದರೆ, ನಿಮಗೆ ಗೊತ್ತಿರೋರಿಗೆ ಏನಾದರೂ ತೊಂದರೆಗಳಾಗಿತ್ತು ಅಂತಂದರೆ ನೀವು ಅದ್ರ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ಹಂಚ್ಕೋಬೋದು. ಸೊ ನಿಮ್ಗೆ ಏನೇನು ರೀತಿ ತೊಂದರೆಗಳಾಗಿದೆ ಅನ್ನೋದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಸೊ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿರೋದು ಏನಪ್ಪ ಅಂತಂದರೆ, ನನ್ನ ಫ್ರೆಂಡ್ ಇದ್ದರು. ಸೊ ಅವ್ರಿಗೆ ಏನಾಗಿತ್ತು ಅಂತ ಅಂದರೆ, ಅವಳಿಗೆ ಮೆಸೇಜ್ ಬಂದಿದೆ, ಸೊ ಈ ರೀತಿ ಎಲ್ಲ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗು ಒಂದು ಪಾರ್ಟ್ ಟೈಮ್ ಜಾಬ್ ಥರ ನಿಮಗೆ ಕೊಡ್ತೀವಿ, ಸೊ ಇದನ್ನು ನೀವು ಪ್ರಮೋಟ್ ಮಾಡಿ ನನ್ನ ಪ್ರಾಡಕ್ಟ್ನ ಅಂತ ಬಂದಿದೆ. ಸೊ ಅದನ್ನು ನೋಡಿದಾಗ ಅದು ಅಫಿಷಿಯಲ್ ವೆಬ್ಸೈಟ್ ಇಲ್ಲ ಅದರದ್ದು, ಆ ಪ್ರಾಡಕ್ಟಿಂದು. ಸೊ ಶೂಸ್ಗಳಿತ್ತು, ಟೀ ಶರ್ಟ್ಸ್ಗಳಿತ್ತು, ಸಾಕಷ್ಟು ಅದರಲ್ಲಿ ಅವರು ಡೀಟೇಲ್ಸನ್ನು ಕೊಟ್ಟಿದ್ರು. ಬಟ್ ಅದರದ್ದು ಅಫಿಷಿಯಲ್ ವೆಬ್ಸೈಟ್ ಇರಲಿಲ್ಲ, ಕೇವಲ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾತ್ರ ಇತ್ತು. ಸೊ ಅದರಿಂದ ಕೂಡ ಸ್ವಲ್ಪ ಹುಷಾರಾಗಿರಬೇಕು. ಸೊ ಅವಳು ಅದರಿಂದ ಮೋಸ ಏನು ಹೋಗಲಿಲ್ಲ, ಸೊ ದುಡ್ಡೇನೂ ಹಾಕಿಲ್ಲ. ಬಟ್ ಆದರೆ ಸಾಕಷ್ಟು ಜನ ಅದಕ್ಕೆ ಮೋಸ ಹೋಗ್ತಾರೆ. ಪಾರ್ಟ್ ಟೈಮ್ ಜಾಬ್ ಇರುತ್ತೆ, ದುಡ್ಡು ಸಿಗತ್ತೆ ಬಿಡು, ಸೊ ಇನ್ನೊಂದು ಸ್ವಲ್ಪ ಮಾಡಿದ್ರೆ ನಮಗೆ ಕೆಲಸ ಮಾಡ್ದಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅವಾಗ ನೀವು ಸ್ವಲ್ಪ ಹುಷಾರಾಗಿ ನೋಡಬೇಕಾಗುತ್ತೆ, ನೀವು ಯಾವ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಆ ಪ್ರಾಡಕ್ಟಿಂದು ನಿಜವಾಗ್ಲೂ ಅಫಿಷಿಯಲ್ ವೆಬ್ಸೈಟ್ ಇದೆಯಾ, ಕೇವಲ ಇನ್ಸ್ಟಾಗ್ರಾಮ್ ಅಕೌಂಟ್ ಅಷ್ಟೇ ಅಲ್ಲ, ಅಫಿಷಿಯಲ್ ವೆಬ್ಸೈಟ್ ಇದೆಯಾ, ಸೊ ಅದು ಪ್ಲೇಸ್ಟೋರೆಲ್ಲ ಆ್ಯಪ್ ಇದೆಯಾ, ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನೀವು ಕೂಡ ಡೀಟೇಲ್ಸನ್ನು ನೋಡಬೇಕಾಗುತ್ತೆ. ಸೊ ಸಾಕಷ್ಟು ಥರದ ಫ್ರಾಡ್ಗಳಾಗ್ತಿರುತ್ತೆ, ಸಾಕಷ್ಟು ಥರದ ಸ್ಕ್ಯಾಮ್ಗಳಾಗ್ತಿರುತ್ತೆ. ಸೊ ನಾನು ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ ಅಷ್ಟೇ ನಿಮಗೆ ಕೊಡೋಕ್ಕಾಗಿದ್ದು, ಇನ್ನೂ ಬೇರೆ ಬೇರೆ ಥರದೆಲ್ಲ ಫ್ರಾಡ್ಗಳಾಗ್ತಾ ಇರುತ್ತೆ. ಬಟ್ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಎಕ್ಸ್ಪೆಷಲಿ ನಾವು ನಮ್ಮ ಒಂದು ಜಾಗರೂಕತೆಯಲ್ಲಿ ಇದ್ವಿ ಅಂತಂದರೆ, ನಮ್ಮ ಒಂದು ಡೀಟೇಲ್ಸ್ನ ಆಗಿರ್ಬೋದು, ನಮ್ಮ ಒಂದು ದುಡ್ಡನ್ನಾಗಿರ್ಬೋದು ನಾವೆಲ್ಲೂ ಕೊಟ್ಟಿಲ್ಲ ಅಂತಂದರೆ ಸ್ಕ್ಯಾಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವೆಲ್ಲ ಅದನ್ನು ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸಲ ನಮ್ಗೇನು ಕೊಟ್ಟಿಲ್ಲ ಅಂದರೂ ಕೂಡ ಕೆಲವೊಂದು ಸಲ ಸ್ಕ್ಯಾಮ್ ಆಗಿರುತ್ತೆ, ಹ್ಯಾಕ್ ಆಗಿರುತ್ತೆ. ಸೊ ಅವಾಗೆಲ್ಲ ಅದನ್ನು ಸೈಬರ್ ಸೆಕ್ಯೂರಿಟಿಗೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಆದರೂ ಕೂಡ ನಮ್ಮ ಹುಷಾರಲ್ಲಿ ನಾವಿರೋದು ಉತ್ತಮ. ಸೊ ಯಾರೇ ನಿಮಗೆ ಏನೇ ಕೇಳ್ತಾ ಇದ್ದಾರೆ ಡೀಟೇಲ್ಸ್ ಆಗಿರ್ಬೋದು, ಸೊ ನಿಮಗೆ ಇಷ್ಟೊಂದು ಲಾಟ್ರಿ ಸಿಕ್ಕಿದೆ ಅದಾಗಿರ್ಬೋದು, ನಿಮಗೆ ಒಂದು 3 ಲಕ್ಷ ಬಂದಿದೆ, 10 ಲಕ್ಷ ಬಂದಿದೆ, ಇದೆಲ್ಲ ನಾವು ಕೇಳ್ತಾ ಇರ್ತೀವಿ, ಸಾಕಷ್ಟು ಪೇಪರಲ್ಲಿ ಕೂಡ ನೋಡ್ತೀವಿ. ಸೊ ಈ ರೀತಿ ಟಿವಿಯಲ್ಲಿ ಕೂಡ ಹೇಳ್ತಾ ಇರ್ತಾರೆ, ಸಾಕಷ್ಟು ಕಡೆ ನಮ್ಗೆ ಹೇಳ್ತಾರೆ, ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ಆದರೂ ಕೂಡ ಏನೋ ಒಂದು ಕಡೆ ನಮ್ಗೆ ದುಡ್ಡು ಬಂದಿದ್ರೆ ಬಂದಿರ್ಬೋದೇನಪ್ಪ ಅನ್ನೋವಂಥ ಒಂದು ವಿಷಯದ ಕಡೆ ಹೋಗ್ಬಿಡ್ತೀವಿ. ಸ್ವಲ್ಪ ಹುಷಾರಾಗಿರಬೇಕು. ನಮ್ಮ ಒಂದು ಡೀಟೇಲ್ಸ್ನ ನಾವು ಯಾರಿಗಾದ್ರೂ ಕೊಡ್ತಿದ್ದೀವಿ ಅನ್ನೋದಾದರೆ, ಎಕ್ಸ್ಪೆಷಲಿ ನಮ್ಮ ಬ್ಯಾಂಕ್ ಡೀಟೇಲ್ಸು, ನಮ್ಮ CVV, ನಮ್ಮ OTP. ಸೊ OTPಯನ್ನು ಯಾರಿಗೂ ಕೂಡ ನಮ್ಮ ಫಾರ್ವರ್ಡ್ ಮಾಡಬಾರ್ದು, ನಮ್ಮ OTPಯನ್ನು. ಸೊ ನಿಮ್ಗೇನೋ ಗೊತ್ತಿರೋ ಅಂಥ ಒಂದು ಸರ್ಕಲಲ್ಲಿ ಮಾತ್ರ, ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫುಲ್ ಟ್ರಸ್ಟೆಡ್ ಸರ್ಕಲಲ್ಲಿ ಮಾತ್ರ ಅದನ್ನು ನೀವು ಮಾತಾಡ್ಕೋಬೋದು. ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಕಾಲ್ಸ್ ಬರ್ತಾ ಇರುತ್ತೆ. ಸೊ ನಿಮ್ಗೆ ಕೇಳಿರ್ತೀರಾ, ಸೊ ನೀವೆಲ್ಲ ಮೊನ್ನೆ ಹೋಗಿದ್ರಿ, ಶಾಪಿಂಗ್ ಮಾಡಿದ್ದೀರಾ, ಸೊ ನಿಮ್ಮ ನಂಬರಿಂದ ನಮಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಸೊ ನಿಮ್ಮ ಮೊನ್ನೆ ಶಾಪಿಂಗ್ ಮಾಡಿದ್ರಿ, ಸೊ ನೀವು ಒಂದು ಲಾಟ್ರಿ ಗೆದ್ದಿದ್ದೀರಾ ಅಂತ, ಸೊ ನಿಮ್ಗೆ ದುಡ್ಡು ಬಂದಿದೆ ಅಂತ. ಸೊ ಈ ರೀತಿ ಎಲ್ಲ ಸಾಕಷ್ಟು ಕರೆಗಳು ಬರ್ತಿರುತ್ತೆ. ಅದನ್ನು ಸಾಕಷ್ಟು ಅವಾಯ್ಡ್ ಮಾಡಿ, ಆದಷ್ಟು ಕೂಡ ಎಷ್ಟಾಗುತ್ತೋ ಅಷ್ಟು, ಇಲ್ಲ ಈ ರೀತಿ ಆಗಿಲ್ಲ, ನಾವು ಹೋಗಿಲ್ಲ ಅಂತ ಹೇಳ್ಬೋದು, ಅಥವಾ ನೀವು ಅವ್ರಿಗೆ ಡೀಟೇಲ್ಸ್ನ ಕೇಳ್ಬೋದು. ಸೊ ಅದ್ರ ಬದಲು ನೀವು ಒಂದು ಸ್ವಲ್ಪ ಅದನ್ನು ಜಾಗರೂಕತೆಯಿಂದ ನೋಡ್ಕೊಂಡ್ರಿ ಅಂತಂದರೆ, ಯಾರು ನಿಮಗೆ ಕರೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಸ್ವಲ್ಪ ನೀವು ಡೀಟೇಲ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಫೇಕ್ ಕಾಲ್ ಯಾವುದು ಅಥವಾ ನಿಮಗೆ ಜೆನ್ಯೂನ್ ಕಾಲ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಗೊತ್ತಾಗುತ್ತೆ. ಆದರೆ ಯಾರು ಕೂಡ ನಿಮಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೇಳಲ್ಲ. ಕರೆ ಮಾಡಿದಾಗ ಅವ್ರು ಕೇಳ್ತಾ ಇದ್ದಾರೆ ಅಂತಂದರೆ ಅವ್ರು ಜೆನ್ಯೂನ್ ಆಗಿರಲ್ಲ. ಸೊ ಆದಷ್ಟು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಯಾರಿಗೂ ಕೂಡ ಕೊಡೋಕ್ಕೆ ಹೋಗ್ಬಿಡಿ. ಸೊ ಅದರಲ್ಲೂ ನಿಮ್ಮ CVV ಆಗಿರ್ಬೋದು, OTP ಆಗಿರ್ಬೋದು, ಖಂಡಿತವಾಗ್ಲೂ ಯಾರಿಗೂ ಅದನ್ನು ಕೊಟ್ಬಿಡಿ. ಯಾಕಂದರೆ ನೀವು ಒಂದ್ಸಲ ಎಂಟ್ರಿ ಮಾಡಿದಿರಾ ಅಂತಂದರೆ ಅದರ ವೆಬ್ಸೈಟಲ್ಲಿ, ಅಥವಾ ನೀವು ಕರೆಯಲ್ಲಿ ಹೇಳಿದಿರಾ ಅಂತಂದರೆ ಅದು ಅವ್ರ ತಪ್ಪಾಗಲ್ಲ, ಅದು ನಮ್ಮ ತಪ್ಪಾಗಿಬಿಟ್ಟಿರುತ್ತೆ. ಸೊ ಅವಾಗ ನಾವು ಜಾಸ್ತಿ ಕರೆಕ್ಟಾಗಿ ಅದನ್ನು ಶೋರಾಗಿ ಕಂಪ್ಲೇಂಟ್ ಮಾಡೋಕ್ಕೂ ಬರಲ್ಲ. ಸೊ ನಮ್ಮ ಒಂದು ಹುಷಾರಲ್ಲಿ ನಾವು ಇದ್ವಿ ಅಂತ ಅಂದರೆ ಸೊ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೂ ಕೂಡ ಆ ರೀತಿ ಏನಾದ್ರು
ಅನುಭವಗಳಾಗ್ತಾ ಇದೆ ಅಂತಂದರೆ ಸ್ವಲ್ಪ ಅದನ್ನು ಹುಷಾರಾಗಿ ಇಟ್ಕೊಳ್ಳಿ. ಸೊ ನೋಡಿ, ನೀವು ಯಾರಿಗಾದರೂ ಹೇಗೆ ಕೊಡ್ತಾ ಇದ್ದೀನಿ, ನಾನು ಡೀಟೇಲ್ಸ್ನ ಎಲ್ಲಿ ಕೊಡ್ತಾ ಇದ್ದೀನಿ, ಯಾವ ವೆಬ್ಸೈಟಲ್ಲಿ ಹಾಕ್ತಾ ಇದ್ದೀನಿ ಅಂತ ಕೂಡ ಸ್ವಲ್ಪ ಜಾಗರೂಕತೆನ ವಹಿಸ್ರಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಕಂಪ್ಲೀಟಾಗಿ ಹೇಳಿದೆ ನಿಮಗೆ ಡಿಜಿಟಲ್ ಫ್ರಾಡ್ ಬಗ್ಗೆ. ಸೊ ಯಾವ್ಯಾವ ರೀತಿ ನಿಮಗೆ ಅನಾಹುತಗಳಾಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟೆ. ಸೊ ನಾವೆಲ್ಲ ಹುಷಾರಾಗಿರ್ತೀವಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ನ ಮುಗಿಸುವಂಥ ಸಮಯ ಆಗಿದೆ. ಇದನ್ನು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 ಆಗುತ್ತೆ. ನೀವು ಅದನ್ನು ಕೂಡ ಖಂಡಿತವಾಗೂ V1 ಚಾನಲಲ್ಲಿ ವೀಕ್ಷಿಸ್ಬೋದು. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆ್ಯಡ್ಸ್ ಅಂತ. ನಮಸ್ತೆ ದಾವಣಗೆರೆ ಅಂತ ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಸೊ ಈಗ ನಾನು ಹೋಗಿ ಬರೆಯುವಂಥ ಸಮಯ ಆಗಿದೆ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆಗೆ. ಸೊ ನಾಳೆ ವಿಷಯ ಏನಪ್ಪ ಅಂತಂದರೆ ತಂದೆ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನೀವು ಕೂಡ ನಿಮ್ಮ ಅಪ್ಪನ ಮೇಲೆ ಕವಿತೆಯನ್ನು ಬರಿಬೋದು, ಹಾಡುಗಳನ್ನು ಬರಿಬೋದು, ಸೊ ಅಥವಾ ನೀವೇನಾದರೂ ಒಂದು ಎಸ್ಸೆಯನ್ನು ಬರಿಬೋದು. ಸೊ ನಾಳೆ ನಿಮ್ಗೇನಾದರೂ ಅದರ ಒಂದು ಡೀಟೇಲ್ಸನ್ನು ನೀವು ಕೂಡ ಹಂಚ್ಕೋಬೋದು. ಸೊ ನಿಮ್ಗೇನಾದ್ರು ಸಂದರ್ಭಗಳಾಗಿರ್ಬೋದು, ಕ್ಯೂಟ್ ಮೂಮೆಂಟ್ಸ್ ಎಲ್ಲ ಇರುತ್ತೆ. ಸೊ ನಮ್ಮ ಜೊತೆಗೆ ಅದನ್ನು ಹಂಚ್ಕೋಬೇಕಂದ್ರೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ನಾಳೆ ಈ ವಿಷಯ ಬಂದ್ಬಿಟ್ಟು ತಂದೆಯ ಬಗ್ಗೆ ಮಾತಾಡ್ತಿದ್ದೀವಿ. ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮ್ಮ ತಂದೆ ಬಗ್ಗೆ ಕವಿತೆ ಬರೆಯೋದಕ್ಕಾಗಿರ್ಬೋದು, ಏನಾದ್ರು ಕವನಗಳನ್ನು, ಚಿಕ್ಕ ಕವನಗಳನ್ನು ಬರೆಯೋದಕ್ಕಾಗಿರ್ಬೋದು. ಸೊ ಇವತ್ತಿನ ಎಪಿಸೋಡ್ನ ಮುಗಿಸುವಂಥ ಸಮಯ ಆಗಿದೆ. ಮತ್ತೆ ಸಿಗ್ತೀನಿ ನಿಮಗೆ ನಾನು ನಾಳೆ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.